ಹರಿ ಓಂ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನಿಂದ ಆನಂದ ಕೊಡಲಿ, ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನೂ ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬ್ರತಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಪಾಠವನ್ನು ಮುಂದುವರಿಸೋಣ. ಮೋಕ್ಷ, ಈ ರೋಚಕವಾದಂಥ ಕಾನ್ಸೆಪ್ಟಲ್ಲಿ ನಾವಿದ್ದೇವೆ. ವ್ಯವಹಾರದಲ್ಲಿ ಮೋಕ್ಷ ಅಂತಂಬ ಪದ ನಾವು ಹಲವಾರು ಕಡೆ ಬಳಸ್ತೇವೆ. ರಿಲಿಜಿಯಸ್ ಆ್ಯಂಗಲಲ್ಲಿ ಬಳಸ್ತೇವೆ. ಅದ ನಂತರ ಲೌಕಿಕ ವಿಚಾರದಲ್ಲೂ ಮೋಕ್ಷವನ್ನು ಬಳಸ್ತೇವೆ. ಮೋಕ್ಷ ಅಂತಂಬೋದಕ್ಕೆ ಸ್ಪೆಸಿಫಿಕ್ ಆಗಿ ಮೀನಿಂಗ್ ಅಂಬೋದಿಲ್ಲ. ಮೋಕ್ಷ ಅಂತಂದರೆ ಸರ್ವನಾಮ ಪದ. ನೀವು ಯಾವುದು ಬಿಡುಗಡೆ ಅಂತ ಅಂದ್ಕೊಳ್ತೀರೋ ಅದು ಮೋಕ್ಷ. ಅದು ಕಷ್ಟದಿಂದ ಬಿಡುಗಡೆ ಆಗ್ಬೋದು, ದೇಹದಿಂದ ಬಿಡುಗಡೆ ಆಗಬಹುದು, ಬಂಧನದಿಂದ ಬಿಡುಗಡೆ ಆಗಬಹುದು, ಯಾವುದನ್ನ ಸರಿ ಬಿಡುಗಡೆ ಅಂತಂಬೋದೇ ಮೋಕ್ಷದ ಕಾನ್ಸೆಪ್ಟ್. ಕಳೆದ ಬಾರಿ ನಾವು ಪಾಠವನ್ನು ನೋಡಿದ್ವಿ. ನಮ್ಮ ಸುಖದ ಮೂಲವನ್ನು ಅನ್ವೇಷಣೆ ಮಾಡೋದೇ ಮೋಕ್ಷದ ನಿಜವಾದಂಥ ಅರ್ಥ. ಸುಖದ ಮೂಲವನ್ನು ಅನ್ವೇಷಣೆ ಮಾಡೋದು ಅಂತಂದಾಗ ಕಷ್ಟದಿಂದ ಬಿಡುಗಡೆ, ಇದೇ ಅರ್ಥ ಬರ್ತದೆ. ಪ್ರತಿ ಕಷ್ಟದಿಂದ ಯಾವಾಗ ಬಿಡುಗಡೆ ಆಡ್ತೇವೆ? ಸುಖ ಯಾವುದು ಅಂತ ತಿಳಿದಾಗ ಆಟೋಮೆಟಿಕಾಗಿ ನಮಗೆ ಕಷ್ಟ ಯಾವುದು ಅಂತ ಗೊತ್ತಾಗ್ತದೆ. ಕಷ್ಟ ಯಾವುದು ಅಂತ ಗೊತ್ತಾದಾಗ ಅದರಿಂದ ದೂರ ಸರಿಬೇಕು ಅಂತ ಗೊತ್ತಾಗ್ತದೆ. ಸೊ ಇದು ಮೂಲ ಬಂದು ಸುಖದ ಮೂಲವನ್ನು ತಿಳಿಯೋದು. ಮೋಕ್ಷದ ನಿಜವಾದಂಥ ಅರ್ಥ ಪ್ರತಿಯೊಬ್ಬರ ಜೀವನದಲ್ಲಿ, ಅದು ಲೌಕಿಕ ಆಗ್ಬೋದು, ಆಧ್ಯಾತ್ಮಿಕ ಜೀವನದಲ್ಲಿರ್ಬೋದು, ಯಾರೇ ಆಗಲಿ ಅವರವರ ಸುಖದ ಮೂಲವನ್ನು ತಿಳ್ಕೊಂಡು ದುಃಖದಿಂದ ಪಾರಾಗುವುದಕ್ಕೆ ಮೋಕ್ಷ ಅಂತ ಹೆಸರು. ಇದು ನಾವು ಕಳೆದ ಬಾರಿ ನೋಡಿದ್ವಿ. ಸುಖ ಅಂತನ್ನೋದು ಬರೀ ಸುಖ ಅಂತಂಬೋದು ನಮಗಿರೋದು ನಿದ್ರಾವಸ್ಥೆಯಲ್ಲಿ ಮಾತ್ರ. ಎಚ್ಚರದಲ್ಲಿ ಸುಖ ಇದೆ, ದುಃಖ ಇದೆ, ಸುಖಕ್ಕಿಂತಲೂ ದುಃಖ ಜಾಸ್ತಿ ಇದೆ. ಸ್ವಪ್ನಾವಸ್ಥೆಯಲ್ಲಿ ಸುಖ ಇದೆ, ದುಃಖ ಇದೆ, ಆದರೆ ನನಗೆ ಬೇಕಾದಂಥ ಸುಖವನ್ನು ನಾನು ಪಡೀಲಿಕ್ಕಾಗಲಿ ದುಃಖವನ್ನು ದೂರ ಮಾಡಲಿಕ್ಕಾಗಲಿ ನನಗೆ ಅವಕಾಶ ಇಲ್ಲ. ಕನಸಿನಲ್ಲಿ ಇರೋದು ಮಾತ್ರ ಎಚ್ಚರದಲ್ಲಿ ಮಾತ್ರ. ಕನಸಿನಲ್ಲಿ ಸುಖ ಮಾತ್ರ ಇದೆ, ದುಃಖ ಇಲ್ಲ. ಎಚ್ಚರದಲ್ಲಿ ಸುಖ ದುಃಖ ಎರಡೂ ಇದೆ. ಸುಖವನ್ನು ಪಡಲಿಕ್ಕೋಸ್ಕರವೇ ಜೀವನ ಪರ್ಯಂತ ನಾವು ದುಃಖ ಪಡ್ತೇವೆ. ಅಂದರೆ ದುಃಖ ಜಾಸ್ತಿ ಇದೆ ಅಂತ ಅರ್ಥ. ಯಾವುದೋ ಒಂದು ದಿನ ಸುಖಕ್ಕೋಸ್ಕರ ದಿನ ಕಷ್ಟಪಡೋದು. ನಾವು ವೀಕೆಂಡ್ ಒಂದಿನ ಹ್ಯಾಪಿಯಾಗಿರ್ಲಿಕ್ಕೋಸ್ಕರ 6 ದಿನ ಕಷ್ಟಪಡ್ತೇವೆ. 60 ವರ್ಷದ ನಂತರ ನಾವು ಈಸಿ ಚೇರ್ ಮೇಲೆ ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡಲಿಕ್ಕೋಸ್ಕರ ನಾವು ಬುದ್ಧಿ ಬಂದಾಗಿಂದ ಶಾಲೆಗೆ ಹೋಗುವುದರಿಂದ ನಾವು ಕಷ್ಟಪಡ್ತೇವೆ. ಸುಖದ ಕ್ಷಣ ತುಂಬ ಕಡಿಮೆ, ಕಷ್ಟ ತುಂಬ ಜಾಸ್ತಿ ಇರೋದು. ಕಷ್ಟ ಮೆಜಾರಿಟಿ, ಸುಖ ಮೈನಾರಿಟಿ. ಮೆಜಾರಿಟಿಯಾಗಿ ಯಾವುದೆಯೋ ಅದನ್ನೇ ಕನ್ಸಿಡರ್ ಮಾಡ್ತೀವಿ. ಅಂದರೆ ಎಚ್ಚರದಲ್ಲಿ ದುಃಖ ಇದೆ, ನಿದ್ರಾವಸ್ಥೆಯಲ್ಲಿ ಸುಖ ಇದೆ. ಎಚ್ಚರದಲ್ಲಿರುವಂಥ ದುಃಖ ನಿದ್ದೆಯಲ್ಲಿಲ್ಲ. ನಿದ್ದೆ ಆರಾಮ ಬರುತ್ತೆ. ಎಂಥ ಕಷ್ಟಪಟ್ಟವರಿಗೂ ದುಃಖ ಪಡೋರು ಕೂಡ ನಿದ್ದೆಯಲ್ಲಿ ದುಃಖ ಆಗೋದಿಲ್ಲ. ನಿದ್ದೆಯಲ್ಲಿ ನಾವು ಅನುಭವಿಸುವಂಥ ಸುಖ ಎಚ್ಚರದಲ್ಲಿ ಕಾಣುವುದಿಲ್ಲ. ಇದು ಯಾಕೆ? ಇದನ್ನು ತಿಳ್ಕೊಳ್ಳೋದೇ ನಾವು ಮೋಕ್ಷದವನ್ನು ಅನ್ವೇಷಣೆ ಮಾಡುವಂಥ ಪ್ರಯತ್ನ. ಇದರ ಬಗ್ಗೆ ಹಲವಾರು ವಿಚಾರ ನಾವು ಕಳೆದ ಬಾರಿ ನೋಡಿದ್ದೇವೆ. ಈಗ ಇನ್ನು ಮೇಲೆ ಬರುವಂಥ ವಿಚಾರಗಳೇನಂತಂದರೆ ಸ್ವಲ್ಪ ಬುದ್ಧಿಯನ್ನು ಉಪಯೋಗ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಾನು ಅರ್ಥ ಆಗುವ ರೀತಿಯಲ್ಲಿ, ಅನುಭವ ಬರುವಂಥ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಅದಷ್ಟಕ್ಕೆ ಸರಿ ಹೋಗಲ್ಲ. ಅದನ್ನು ನೀವು ಅನುಭವಿಸಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡದೆ ಕೇವಲ ಕೇಳಿದಷ್ಟು ಮಾತ್ರಕ್ಕೆ ಇದು ಅನುಭವಕ್ಕೆ ಬರುತ್ತಾ ಅಂತಂದರೆ ಬರುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಭಗವಂತ ಬುದ್ಧಿ ಅಂತಂಬುದು ಕೊಟ್ಟಿದ್ದಾನೆ. ಯಾರಿಗೂ ಕಡಿಮೆ ಏನು ಮಾಡಿಲ್ಲ. ಮನುಷ್ಯನಾದವನಿಗೆ ಭಗವಂತ ಕೊಟ್ಟಂಥ ವರ ಏನು ಅಂತಂದರೆ ಬುದ್ಧಿ, ಇನ್ನೊಂದು ಕೈ, ಮಾತು. ಇದು ಬೇರೆ ಪ್ರಾಣಿಗಳಿಗಿಲ್ಲ.
ಭಗವಂತ ಸೃಷ್ಟಿ ಮಾಡಿದಂಥ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಬಿಟ್ಟರೆ ಉಳಿದ ಯಾವುದಕ್ಕೂ ಕೂಡ ಬುದ್ಧಿ ಅವಶ್ಯಕತೆ ಇಲ್ಲ. ಅವಾಗೇನು ಇಷ್ಟವತ್ತೋ ಅದು ಮಾಡ್ತದೆ, ಅದಕ್ಕೆ ನಿಯಮಗಳೇನೂ ಇರಲ್ಲ. ಬಾಯಿ ಇಲ್ಲ, ಮಾತಾಡಲಿಕ್ಕೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಾಯಿ ಇಲ್ಲ, ಏನಾದರೂ ಕರ್ತವ್ಯ ಕರ್ಮಗಳನ್ನು ಮಾಡಲಿಕ್ಕೆ ಕೈ ಇಲ್ಲ. ಅದಿರೋದು ಕೇವಲ ಮನುಷ್ಯನಿಗೆ ಮಾತ್ರವೇ. ನಮ್ಮೆಲ್ಲರಿಗೂ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಮಾತು ಕೊಟ್ಟಿದ್ದಾನೆ, ನಂತರ ಕೈ ಕೊಟ್ಟಿದ್ದಾನೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಬುದ್ಧಿ ಉಪಯೋಗ ಮಾಡಲೇಬೇಕು. ಬುದ್ಧಿಗೆ ಒಂದು ಗುಣ ಇರುತ್ತೆ. ಹಿಂದೆ ನಾವು ತಿಳ್ಕೊಂಡ್ವಿ, ಬುದ್ಧಿಗೆ ಒಂದು ಬಲಹೀನತೆ, ವೀಕ್ನೆಸ್ ಏನಂತಂದರೆ ಜಾಡ್ಯ, ಲೇಜಿನೆಸ್. ಆ ಲೇಜಿನೆಸ್ಸಿಂದ ಸುಮ್ಮನೆ ನಾವು ಇದು ಎಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಬೇಕು. ನಾವು ಭಗವಂತನ ವಿಷಯದಲ್ಲಿ ಅಥವಾ ಶಾಸ್ತ್ರದ ವಿಷಯದಲ್ಲಿ ತುಂಬ ಕಂಟೆಂಟ್ಮೆಂಟ್ ಆಗಿರ್ತೇವೆ, ಲೌಕಿಕ ವಿಚಾರಗಳಲ್ಲಿ ಡಿಸ್ಕಂಟೆಂಟ್ಮೆಂಟ್ ಆಗಿರ್ತೇವೆ. ಅಂತೇನು ಸಾಕಾಗದೇ ಇರುವುದು. ಲೌಕಿಕ ಸುಖ ವಿಚಾರದಲ್ಲಾಗಲಿ ಆನಂದದ ವಿಚಾರದಲ್ಲಾಗಲಿ ಇನ್ನೂ ಬೇಕು ಅನಿಸುತ್ತೆ. ಭಗವಂತನ ವಿಚಾರ, ಶಾಸ್ತ್ರದ ವಿಚಾರ ಬಂದಾಗ ಇನ್ನು ಸಾಕು, ಇದು ತಿಳ್ಕೊಂಡಿವಲ್ಲ ಇನ್ನು ಸಾಕು, ಈ ಜನ್ಮಕ್ಕೆ ಇದು ಸಾಕು, ಮುಂದಿನ ಜನ್ಮ ಇದ್ದರೆ ಆಮೇಲೆ ನೋಡೋಣ. ಇದು ರಿವರ್ಸ್ ಆಗಿದೆ. ಆ್ಯಕ್ಚುಲಿ ಭಗವಂತನ ವಿಷಯದಲ್ಲಿ ಡಿಸ್ಕಂಟೆಂಟ್ಮೆಂಟ್ ಇರಬೇಕು, ಲೌಕಿಕ ವಿಚಾರದಲ್ಲಿ ತೃಪ್ತಿಕರವಾದಂಥ ಸಾಕು ಇನ್ನು ಅಂತಂಬೋ ರೀತಿಯಲ್ಲಿ ಇರಬೇಕು. ಅದು ರಿವರ್ಸ್ ಆಗಿದೆ. ಹಾಗಾಗಿ ಇಲ್ಲಿ ಪ್ರಯತ್ನಪೂರ್ವಕವಾಗಿ ಆಧ್ಯಾತ್ಮಿಕ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿದರೇ ಈ ತತ್ವ ಅರ್ಥ ಆಗ್ತದೆ, ಅಥವಾ ನನ್ನ ಸುಖದ ಮೂಲ ಇಲ್ಲಿದೆ ಅಂತ ನಮಗೆ ಅರಿವಾಗ್ತದೆ. ಇದು ಇನ್ನೊಬ್ಬರು ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಕೈಯಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರ ಪ್ರಯತ್ನ ಅವರೇ ಮಾಡಬೇಕಾಗತ್ತೆ. ಅದಕ್ಕೂ ಹೇಳ್ತಾರೆ, ಈಗ ನಾನು ಒಬ್ಬ ತಿಳ್ಕೊಳ್ಳೋಣ. ನಾನಂದರೆ ಏನು? ಆತ್ಮ ಎನ್ನುವುದು ಒಪ್ಪಿಕೊಂಡ್ರೆ ತಾನೇ ಅಲ್ಲಿಂದ ಮೋಕ್ಷದ ಚಿಂತನೆ ಮಾಡ್ಬೋದು. ಆತ್ಮ ಎನ್ನುವುದು ನಮ್ಮ ಒಳಗೆ ಇದೆ ಅನ್ನೋದಕ್ಕೆ ಏನು ಮಾನದಂಡ? ಯಾವ ಅನುಭವದಿಂದ ನಾನು ತಿಳ್ಕೊಳ್ಬೇಕು ನನ್ನೊಳಗೆ ಒಂದು ಆತ್ಮ ಇದೆ ಅಥವಾ ನಾನೇ ಆತ್ಮ? ಇದೆಲ್ಲ ನಾವು ಥಿಯರಿಯಲ್ಲಿ ನೋಡಿದ್ದೇವೆ, ಆದರೆ ನಾನು ಎಕ್ಸ್ಪೀರಿಯನ್ಸ್ ಆಗಬೇಕಲ್ಲ. ಸೊ ಹಾಗೆ ನನಗೇನಿದೆ ನಾನು ಅಂತಂಬೋದು ನಾವು ಯಾವುದನ್ನು ಹೇಳ್ತೇವೆ? ಶರೀರವನ್ನು ನೋಡಿಸಿ ಹೇಳ್ತೇವೆ. ಸಮಟೈಮ್ಸ್ ಮನಸ್ಸನ್ನು ನೋಡಿ ಹೇಳ್ತೇವೆ, ಸಮಟೈಮ್ಸ್ ನಾವು ಮಾಡಿಕೊಂಡಂಥ ಪರಿವಾರವನ್ನು ನೋಡಿ ಹೇಳ್ತೇವೆ. ನಿಜವಾಗಿಯೂ ನಾನು ಎಂಬುದು ಏನು ಅದನ್ನು ಮೊದಲು ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಶಾಸ್ತ್ರಕಾರರು, ಮನನ ಮಾಡಪ್ಪ ಅಥವಾ ತಪಸ್ಸು ಮಾಡಪ್ಪ. ತಪಸ್ಸಿನಿಂದ ನೀನಂದರೆ ಏನೋ ನಿಂಗೆ ತಿಳಿಯುತ್ತೆ. ತಪಸ್ಸು ಎಂಬ ವರ್ಡು ಈಗ ಬಹಳಷ್ಟು ಪದಗಳೇನಾಗಿದೆ, ಶಾಸ್ತ್ರ ಹೇಳಿದ ಅರ್ಥಕ್ಕಿಂತಲೂ ಭಿನ್ನವಾಗಿ ನಾವು ಜನಗಳಲ್ಲಿ ತಗೊಂಡೋಗಿದ್ದೇವೆ. ತಪಸ್ಸು ಅಂತಂದರೆ ನಮಗೆ ಗೊತ್ತಿರೋದೇನು? ತಪಸ್ಸು ಅಂದರೆ ಅದು ಋಷಿಮುನಿಗಳು ಮಾಡುವ ಕೆಲಸ. ಅವರು ಕಾಡಿನಲ್ಲಿ ಹೋಗಿ ಒಂದು ಕಮಂಡಲವನ್ನಿಟ್ಟುಕೊಂಡು, ದಂಡವನ್ನಿಟ್ಟುಕೊಂಡು, ಅದರ ಮೇಲೆ ದಂಡದ ಮೇಲೆ ಕೈ ಇಟ್ಟು ಸುಮ್ಮನೆ ಮೂಗು ಮುಚ್ಚಿಟ್ಕೊಂಡು ಸುಮ್ಮನೆ ಕೂತ್ಬಿಡ್ತಾರೆ. ಅವರು ನಾವು ನೋಡ್ರೆ ಲೇಜಿನೆಸ್ ಇದ್ದಂಗೆ ಕಾಣುತ್ತೆ. ಅಥವಾ ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಅಂದರೆ ಏನೂ ಆಲೋಚನೆ ಮಾಡದೆ, ಮನಸ್ಸಿನಲ್ಲಿ ಏನೂ ಆಲೋಚನೆ ಬರಬಾರ್ದು ಅಂಥೇಳಿ ಯಾವುದೋ ಒಂದು ಭಗವಂತನ ನಾಮವನ್ನು ಹಿಡ್ಕೊಂಡು ರಾಮ 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 ಈ ಥರ ಜಪ ಮಾಡ್ತಾ ಇದ್ದಾರೆ. ನಮಗೆ ಕಾಣೋದು ಅಷ್ಟೇ. ಆದರೆ ಅವರು ಆಳವಾಗಿ ಆಲೋಚನೆ ಮಾಡ್ತಾರೆ. ನಾವು ಅಷ್ಟೇ ಆಳವಾಗಿ ಆಲೋಚನೆ ಮಾಡೋ ಕಾಲಕ್ಕೆ ಬೇರೆ ಯಾವ ಪ್ರತಿಕ್ರಿಯೆಯೂ ನಮ್ಮಲ್ಲಿ ನಡೆಯೋದಿಲ್ಲ. ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ. ಸೊ ಇಲ್ಲೇನು ಹೇಳ್ತಾರೆ, ತಪಸ್ಸು ಮಾಡು. ತಪಸ್ಸು ಅಂತಂದರೆ ಡೀಪ್ ಥಿಂಕಿಂಗ್. ಇದೇ ವಿಚಾರ ತೈತ್ರಿಯ ಉಪನಿಷತ್ತಲ್ಲಿ ಬರುತ್ತೆ. ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ಸತಪೋ ತಪ್ಯತ ಸತಪಸ್ತತ್ವ ತಪೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳ್ತಾರೆ. ನಿನ್ನನ್ನು ನೀನು ತಪಸ್ಸಿನಿಂದ ತಿಳಿ. ತಪಸ್ಸು ಅಂತಂದರೆ ನೀವು ಆಧ್ಯಾತ್ಮಿಕದ ಮೀನಿಂಗನ್ನು ತಿಳ್ಕೋಬೇಡಿ. ಡೀಪ್ ಥಿಂಕಿಂಗ್, ಯೋಚನೆ ಮಾಡು. ನೀನು ಯಾರು, ನೀನು ಏನು ಅಂತಂಬುದು ಯೋಚನೆ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಚೀನರು ಹೇಳ್ತಿದ್ರು, ಎಲ್ಲಿ ನಮಗೆ ಪ್ರಶ್ನೆ ಹುಟ್ಟುತ್ತೋ ಅಲ್ಲೇ ಉತ್ತರವನ್ನು ಹುಡುಕಬೇಕು. ಅಂದರೆ ಪ್ರಶ್ನೆ ಎಲ್ಲಿ ಹುಡ್ತದೆ? ನಮಗೆ ತಲೆಯಲ್ಲಿ ಹುಡ್ತದಲ್ಲ. ಉತ್ತರವನ್ನು ಎಲ್ಲಿ ಹುಡುಕಬೇಕು? ತಲೆಯಲ್ಲೇ ಹುಡುಕಬೇಕು. ಹೊರಗೆ ಹುಡುಕಿರೋ ಪ್ರಯತ್ನ ಇಲ್ಲ. ಹಿಂದೆ ಒಂದು ಉಪಮಾನ ಹೇಳ್ತಾರೆ. ಒಬ್ಬ ಅಜ್ಜಿ ಪಾಪ ಮನೆಯೊಳಗೆ ₹1 ಕಾಯಿನ್ ಎಲ್ಲೋ ಬಿಸಾಕ್ಕೊಂಡ್ರು. ಆಕೆ ಪಾಪ ಸ್ವಲ್ಪ ಕಣ್ಣು ಕಾಣಲ್ಲ, ಪರವಾಗಿಲ್ಲ, ಹುಡುಕ್ತಾ ಇರ್ತಾಳೆ. ಎಲ್ಲಿ ಹುಡುಕ್ತಿರ್ತಾಳೆ ಅಂದರೆ ಮನೆ ಹೊರಗೆ ಬಂದು ಹುಡುಕ್ತಿರ್ತಾಳೆ.
ಆ ಕಡೆ ಹೋಗುವಂಥ ಒಬ್ಬ ಸಣ್ಣ ಹುಡುಗ, ಅಜ್ಜಿ ಏನು ಹುಡುಕ್ತಾ ಇದೆಯಾ ಅಜ್ಜಿ ಅಂತ ಕೇಳ್ತಾನೆ. ತಾನು ಪಾಪ ಹೆಲ್ಪ್ ಮಾಡೋಣ ಅಂತ. ₹1 ಕಾಯಿನ್ ಹೋಗಿಸ್ಕೊಂಡಿನಪ್ಪ, ಹುಡುಕ್ತಾ ಇದ್ದೀನಿ. ಎಲ್ಲಿ ಹೋಗಿಸ್ಕೊಂಡು ಅಂತ ಕೇಳ್ತಾರೆ. ಮನೆ ಒಳಗೆ ಹೋಗಿಸ್ಕೊಂಡೆಪ್ಪ. ಮತ್ತು ಹೊರಗೆ ಬಂದು ಹುಡುಕ್ತಿದ್ಯಲ್ಲ ಅಂತ ಕೇಳ್ತಾರೆ. ಮನೆ ಒಳಗೆ ಕತ್ತಲಲ್ವಾ, ಹೊರಗೆ ಬೆಳಕಿದೆ, ಅದಕ್ಕೆ ಹೊರಗೆ ಹುಡುಕ್ತಾ ಇದ್ದೀನಿ. ಸರ್, ನಮ್ಮ ಪಾಡು ಒಂದು ರೀತಿ ಹಾಗೇ ಇದೆ. ನಮಗೆ ಸಮಸ್ಯೆ ಹುಟ್ಟೋದು ತಲೆಯಲ್ಲಿ, ಉತ್ತರ ಹುಡುಕೋದು ಪ್ರಪಂಚದಲ್ಲಿ. ಎಲ್ಲಿ ಸಮಸ್ಯೆ ಹುಟ್ಟುತ್ತೋ ಅಲ್ಲೇ ಹುಡುಕಬೇಕು. ಅದಕ್ಕೆ ನಮಗೆ ಸಮಸ್ಯೆ ಬಂತಂದ್ರೆ ಯಾರನ್ನ ಬೇರೆಯವ್ರನ್ನ ಕೇಳ್ತೀವಿ. ಯಾಕೆ ಅಂತಂದರೆ ಅವರ ಉತ್ತರವನ್ನು ನಮ್ಮ ತಲೆಯಲ್ಲಿಟ್ಟುಕೊಂಡು ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ಉತ್ತರ ಕೊಟ್ಟೋದು. ಆದರೆ ನಾವೇನು ಮಾಡ್ತೇವೆ, ಅವ್ರು ಹೇಳಿದಾರಲ್ಲ ಅದನ್ನೇ ಮುಂದುವರಿಸ್ಬಿಡ್ತೇವೆ. ಅವ್ರು ಹೇಗೆ ಹೇಳಿದ್ದಾರೆ ರೀ, ಅದು ನನ್ನ ಎಕ್ಸ್ಪೀರಿಯನ್ಸಿಗೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರು ಹೇಳಿದ್ದಾರೆ ಅದನ್ನು ಸಾಕು, ಇನ್ನು ಅದರ ಬಗ್ಗೆ ಇನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕು. ಈ ರೀತಿ ವರ್ತನೆ ಇರ್ತದೆ. ಇದರಿಂದ ನಾನು ಅಂತಂಬುದು ಎಕ್ಸ್ಪೀರಿಯನ್ಸ್ ಆಗಲಿಕ್ಕಾಗಲ್ಲ. ಪ್ರಶ್ನೆ ಎಲ್ಲಿ ಹುಟ್ಟುತ್ತೋ ಉತ್ತರವನ್ನು ಅಲ್ಲೇ ಹುಡುಕಬೇಕು. ಪ್ರಶ್ನೆ ನಮ್ಮ ತಲೆಯಲ್ಲಿ ಹುಟ್ಟುತ್ತೆ, ಉತ್ತರವನ್ನು ತಲೆಯಲ್ಲೇ ಹುಡುಕಬೇಕು ಅಂತಂದರೆ ಏನು ಅಂದರೆ ಯೋಚನೆ ಮಾಡಬೇಕು ಅಂತ ಅರ್ಥ. ಇಲ್ಲಿ ನಾನು ಅಂತಂದರೆ ಏನು? ನಾನು ಅಂತಂದರೆ ನಾವು ತೋರಿಸೋದೇನು? ನಮ್ಮ ದೇಹವನ್ನು ತೋರಿಸ್ತೇವೆ. ನಾನು ಅಂತಂದರೆ ಈಗ ಆಟೋಮೆಟಿಕ್ಕಾಗಿ ನಮ್ಮ ಶರೀರದ ಕಡೆ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಅದು ಕಾನ್ಷಿಯಸ್ ಆಗಿದ್ದಾಗ ಗೊತ್ತಾಗಲ್ಲ. ಸಬ್ಕಾನ್ಷಿಯಸ್ಸಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲಿದೆ ಅಂತ ಗೊತ್ತಾಗ್ತಾವೆ. ಎಲ್ಲಿ ಆತ್ಮ ಅಂತಂಬೋದು ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತು. ಅದು ಕಾನ್ಷಿಯಸ್ ಆದಾಗ ಗೊತ್ತಾಗೋದಿಲ್ಲ, ಸಬ್ಕಾನ್ಷಿಯಸ್ಸಲ್ಲಿ ಇದ್ದಾಗ ಗೊತ್ತಾಗುತ್ತೆ. ಯಾರನ್ನ ಕೇಳಿದ್ರೆ, ಯಾರೀ ಇಂಥ ಒಳ್ಳೆ ಕಾರ್ಯವನ್ನು ಮಾಡಿದ್ದು ಯಾರು, ಇದು ಯಾರ್ದು ಅಂತ ಕೇಳಿದ್ರೆ ನಂದು ಅಂತಂತಾರೆ. ನಂದು ಅಂತಂಬೋ ಕಾಲಕ್ಕೆ ನೋಡಿ, ನಿಮ್ಮ ಕೈಯನ್ನಾಗಲಿ ಹಸ್ತವನ್ನಾಗಲಿ ಬೆಟ್ಟನ್ನಾಗಲಿ ತಮ್ಮ ಹಾರ್ಟಿನ ಕಡೆ ತೋರಿಸ್ಕೊಡ್ತಾರೆ. ನಾನು ಸತ್ಯ ಹೇಳ್ತೀನಿ ರೀ, ಕೈಯನ್ನು ಹಾರ್ಟಿನ ಕಡೆ ತೋರಿಸ್ತಾರೆ. ಆದರೆ ನಮಗೆ ಆ ಎಚ್ಚರ ಇರಲ್ಲ ಯಾಕೆ ತೋರಿಸ್ತಾರೆ ಅಂತ. ಅದೇನು ಇಲ್ಲೇ ಯಾಕೆ ತೋರಿಸ್ತೇವೆ? ತಲೆಯನ್ನು ತೋರಿಸ್ಬೋದಲ್ವ, ನಮ್ಮ ಕಾಲನ್ನು ತೋರಿಸ್ಬೋದಲ್ವ, ನಮ್ಮ ಹೊಟ್ಟೆಯನ್ನು ತೋರಿಸ್ಬೋದಲ್ವ. ಅದು ಯಾಕೆ ಕೈ ಇಲ್ಲೇ ಯಾಕೆ ಹೋಗುತ್ತೆ? ನಾವೇನು ಶಾಸ್ತ್ರ ಓದಿಲ್ಲ, ಆದರೆ ಇಲ್ಲೇ ಯಾಕೆ ಹೋಗುತ್ತೆ? ಆಗ ಹೇಳ್ತಾರೆ ಪ್ರಾರಂಭದಲ್ಲಿ, ಫಸ್ಟ್ ಆತ್ಮ ಅಂತಂದರೆ ಶರೀರವನ್ನೇ ಆತ್ಮ ಅಂತ ಅಂದುಕೊಂಡೆ, ಆದರೆ ಶರೀರ ಕೂಡ ಒಂದು ದಿನ ಸುಟ್ಟು ಬೂದಿ ಆಗುತ್ತೆ. ಅಥವಾ ನಿದ್ದೆಯಲ್ಲಿ ನಾನು ಅಂತಂಬ ಎಚ್ಚರ ಇರಲ್ಲ, ಶರೀರ ಇದೆ, ನಾನು ಎಂಬ ಎಚ್ಚರ ಇಲ್ಲ. ಹಾಗಾಗಿ ಶರೀರ ನಾನಲ್ಲ, ಒಳಗಿರುವಂಥ ಮನಸ್ಸು ಎಂಬುದು ನಾನು ಅಂತಾಯಿತು. ಮನಸ್ಸು ಎಂಬುದಂದರೆ ಏನು? ಒಂದು ಕಂಪ್ಯೂಟರ್ ಅಲ್ವಾ. ಈಗ ನನ್ನ ಕಣ್ಣು ನೋಡುತ್ತೆ, ನನ್ನ ಕಿವಿ ಕೇಳುತ್ತೆ, ನಂತರ ನಾವೇನು ತಿಳ್ಕೊಂಡ್ವಿ ದೊಡ್ಡವರಾದ ಮೇಲೆ? ಕಣ್ಣು ನೋಡೋದಲ್ಲ, ನಾನು ನೋಡ್ತಾ ಇದ್ದೇನೆ. ಕಿವಿ ಕೇಳೋದಲ್ಲ, ನಾನು ಕೇಳ್ತಾ ಇದ್ದೇನೆ. ಅಂದ್ರೇನು? ಈ ಕಣ್ಣು ಕಿವಿ ಯಾವುದು ನಾನಲ್ಲ, ಈ ಶರೀರವೇ ನಾನಲ್ಲ. ನಾನು ಅಂತಂಬೋದು ಮನಸ್ಸು ಅಂತ ಅರ್ಥ ಆಯಿತು. ಸೊ ಮೇಲಿನ ಅನುಭವಗಳನ್ನು ರಿಸೀವ್ ಮಾಡಿಕೊಂಡು ಯೋಚನೆ ಮಾಡುವಂಥ ವಸ್ತು ಇದೆ, ಅದು ಮೈಂಡು ಅಂತ ಗೊತ್ತಾಯಿತು. ಮತ್ತೆ ಸ್ವಲ್ಪ ಆಳವಾಗಿ ಹೋದಾಗ ನಮಗೇನನ್ಸುತ್ತೆ, ಮನಸ್ಸು ಯೋಚಿಸುವುದಲ್ಲ, ಮನಸ್ಸಿನಿಂದ ಯೋಚಿಸುವುದು. ಈಗ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಹೇಗೆ ಯೋಚನೆ ಮಾಡ್ತಾ ಇದ್ದೇನೆ? ನನ್ನ ಮನಸ್ಸಿನಿಂದ ಯೋಚನೆ ಮಾಡ್ತಾ ಇದ್ದೇನೆ. ಮನಸ್ಸೇ ನಾನಲ್ಲ, ನನ್ನ ಮನಸ್ಸಿನಿಂದ. ನನ್ನ ಕಾಲಿಂದ ನಡಿತೇನೆ, ನನ್ನ ಪುಸ್ತಕದಿಂದ ಓದ್ತೇನೆ, ನನ್ನ ಫೋನಿಂದ ಮಾತಾಡ್ತೇನೆ. ಇದೆಲ್ಲ ಬೇರೆ ವಸ್ತುಗಳು. ಮನಸ್ಸು ಅಂತಂಬೋದು ಕೂಡ ಬೇರೆ. ಮನಸ್ಸಿನಿಂದ ಯೋಚಿಸುವುದು ಅಂದರೆ ಯೋಚಿಸುವವನು ಯಾರು? ಮನಸ್ಸಿನಿಂದ ಯೋಚಿಸ್ತಾನೆ, ಬಾಯಿಂದ ಮಾತಾಡ್ತಾನೆ, ಕಣ್ಣಿಂದ ನೋಡ್ತಾನೆ. ಯಾರು ಆ ಪರ್ಸನ್? ಯಾರು? ಅದೇ ಆತ್ಮ. ಅದು ಎಲ್ಲಿರುತ್ತೆ? ಹೃತ್ಕಮಲ ಮಧ್ಯ ನಿವಾಸಿ, ಹೃದಯದಲ್ಲಿ ಇರ್ತದೆ. ಅದೆಲ್ಲರಿಗೂ ಗೊತ್ತು. ಏನೂ ಗೊತ್ತಿಲ್ಲದಂಥ ವಿಷಯ ಕೂಡ ನಾನು ಅಂತಂದರೆ ನಾನು ರೀ ಮಾಡಿದ್ದು ಅಂಥೇಳಿ ಬೆಟ್ಟನ್ನು ತನ್ನ ಹಾರ್ಟ್ ಕಡೆ ತೋರಿಸ್ತಾನೆ. ಅಥವಾ ತನ್ನ ಹಸ್ತವನ್ನು ಕಂಪ್ಲೀಟಾಗಿ ಹಾರ್ಟ್ ಮೇಲೆ ಇಟ್ಟುಕೊಂಡು ಪ್ರಮಾಣ ಮಾಡ್ತಾರೆ. ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡಿ. ಅದೇನು ಆತ್ಮಸಾಕ್ಷಿ ಅಂದರೆ ಇಲ್ಲಿ ಯಾಕೆ ಹೋಗ್ತದೆ? ಸೊ ಇದೆಲ್ಲ ಕೂಡ ನಮಗೆ ಗೊತ್ತಿಲ್ಲದೆ ನಡೆಯುವಂಥ ವಿಚಾರ. ಹಾಗಾಗಿ ನಾನು ಅಂದರೆ ಏನು? ಆತ್ಮ. ಯೋಚಿಸುವುದಕ್ಕೆ ಅನುಕೂಲವಾಗಿ ಮನಸ್ಸನ್ನು, ಮಾತಾಡಿದಕ್ಕೆ ಅನುಕೂಲವಾಗಿ ಬಾಯನ್ನು, ನೋಡುವುದಕ್ಕೆ ಅನುಕೂಲವಾಗಿ ಕಣ್ಣನ್ನು ಕೊಟ್ಟವನು ಯಾರು? ಈಗ ನಾನು ಯಾರು ಗೊತ್ತಾಯಿತು. ಈಗ ನನಗೆ ಈ ದೇಹವನ್ನು ಕೊಟ್ಟವನು ಯಾರು? ಅದು ಬೇಕಲ್ವ ನಮಗೆ. ಸ್ವಲ್ಪ ಸೈಂಟಿಸ್ಟ್ಗಳು ಆಗ್ನೇಯರು ಅಂತೇಳಿ, ಅಗ್ನೋಸ್ಟಿಕ್ಸ್ ಅಂತೇಳಿ, ನಾಸ್ತಿಕರು, ಆಸ್ತಿಕರು, ಆಗ್ನೇಯರು ಅಂತ. ಆಸ್ತಿಕರು ಅಂತಂದರೆ ಏನು? ದೇವರು ಗೊತ್ತಿದ್ದವರು ಅಥವಾ ದೇವರನ್ನು ಒಪ್ಪುವವರು. ನಾಸ್ತಿಕರಂದರೆ ಯಾರು? ದೇವರನ್ನು ಒಪ್ಪದೇ ಇರುವರು.
ಆಗ್ನೇಯರು ಅಂದರೆ ಯಾರು? ದೇವರನ್ನು ಒಪ್ಪುವುದಿಲ್ಲ, ಯಾಕೆಂದರೆ ಗೊತ್ತಿಲ್ಲ. ಹಾಗೆಂತೇಳಿ ದೇವರು ಇಲ್ಲ ಅಂತ ಕೂಡ ಅನ್ನೋದಿಲ್ಲ, ಯಾಕೆಂದರೆ ಗೊತ್ತಿಲ್ಲ. ದೇವರು ಇದ್ದಾನೆ ಅಂತಲೂ ನಮ್ಮ ಹತ್ರ ಪ್ರೂಫ್ ಇಲ್ಲ, ದೇವರು ಇಲ್ಲ ಅಂತಂಬೋದಕ್ಕೂ ಕೂಡ ನಮ್ಮ ಹತ್ರ ಪ್ರೂಫ್ ಇಲ್ಲ. ಅವ್ರನ್ನ ಆಗ್ನೇಯರು ಅಂತ ಕರಿತೇವೆ. ಮೋಸ್ಟ್ ಆಫ್ ದಿ ಸೈಂಟಿಸ್ಟ್ಗಳು ಹಾಗೇ ಇರ್ತಾರೆ. ದೇವರು ಇದ್ದಾನೆ ಅಂತ ನಾವು ಒಪ್ಪಿಕೊಳ್ಳಿಕ್ಕಾಗಲ್ಲ, ಯಾಕೆಂತಂದರೆ ನಮಗೆ ಎವಿಡೆನ್ಸ್ ಇಲ್ಲ. ದೇವರು ಇಲ್ಲ ಅಂತ ಹೇಳಲಿಕ್ಕೂ ಆಗಲ್ಲ, ಯಾಕಂದರೆ ಇಲ್ಲ ಅಂತ ಪ್ರೂವ್ ಮಾಡಲಿಕ್ಕೂ ಎವಿಡೆನ್ಸ್ ಬೇಕಲ್ವ, ಅದು ನಮ್ಮ ಹತ್ರ ಇಲ್ಲ. ಹಾಗಾಗಿ ಇದ್ದಾನೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಇದು ಅವರ ಸ್ಟ್ಯಾಂಡ್. ಸೊ ಆದರೆ ನಮಗೆ ಗೊತ್ತಾಗುತ್ತೆ ಏನಂತಂದರೆ, ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಯಾರು? ಇಂಥ ಪ್ರಶ್ನೆ ಬಂದ ಸೈಂಟಿಸ್ಟ್ಗಳು ಹೇಳ್ತಾರೆ, ಪ್ರಪಂಚ ಒಂದು ಬಿಗ್ ಬ್ಯಾಂಗ್ ಆಕಸ್ಮಿಕವಾಗಿ ಹುಟ್ಟಿದೆ ಅಂತ ಅವ್ರು ಹೇಳ್ತಾರೆ. ಆದರೆ ಆಕಸ್ಮಿಕವಾಗಿ ಏನೂ ಆಗಲ್ಲ ಅಂತ ನಮಗೆ ಗೊತ್ತಿದೆ. ನಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ತನ್ನಷ್ಟಕ್ಕೆ ತಾನೇ ಒಂದು ಪೇಂಟಿಂಗು ಬರುತ್ತಾ, ರಾತ್ರಿ ಬಾಗಿಲಾಕಿ ಹೋಗಿದ್ವಿ, ಬೆಳಗ್ಗೆ ನೋಡ್ರೆ ಮನೆಗೆ ಒಂದು ಚಿತ್ರ ಇತ್ತು. ಯಾರೂ ಇಲ್ಲರಿ ಅದು ಉದ್ಭವ ಆಯಿತು ಅಂದರೆ ಯಾರನ್ನ ನಂಬ್ತಾರ? ನಂಬಲ್ಲ. ಒಂದು ಮಗು ಇತ್ತು ಅಂದ್ಕೊಳ್ಳಿ, ಏನು ಕೇಳ್ತೇವೆ, ನಿಮ್ಮ ಅಪ್ಪ ಯಾರು, ನಿಮ್ಮ ತಂದೆ ಯಾರು? ಯಾರೂ ಇಲ್ಲರಿ, ನೆನ್ನೆ ಉತ್ಸವದ ಬೀದಿಯಲ್ಲಿ ಉದ್ಭವ ಆಯಿತು ಅಂದರೆ ಯಾರನ್ನ ನಂಬ್ತಾರ? ನಂಬುವುದಿಲ್ಲ. ಸೊ ಹಾಗಾಗಿ ಯಾವುದೂ ಈ ಪ್ರಪಂಚದಲ್ಲಿ ಆಕಸ್ಮಿಕ ಅಲ್ಲ, ಪ್ರತಿಯೊಂದಕ್ಕೂ ಕಾರಣ ಇದೆ. ಹಾಗಾಗಿ ಇದನ್ನು ಸೃಷ್ಟಿ ಮಾಡಿದವನು ಯಾರು, ಅಥವಾ ಈ ಶರೀರವನ್ನು ಸೃಷ್ಟಿ ಮಾಡಿದವನು ಯಾರು? ನನಗೆ ಪ್ರಪಂಚದ ಜೊತೆ ಮಿಂಗಲಾಗಲಿಕ್ಕೆ ಉಪಕರಣಗಳು ಕೊಟ್ಟವನು ಯಾರು? ದೇವರು ಅಂತ ಗೊತ್ತಾಗುತ್ತೆ. ಈಗ ನಾನು ಅಂದರೆ ಗೊತ್ತಾಯಿತು, ದೇವರಂದ್ರೆ ಗೊತ್ತಾಯಿತು. ಈಗ ನಾನು ಅಂತಂಬೋದು ಗೊತ್ತಾಯ್ತು, ಥಿಯರಿಟಿಕಲಿ ಗೊತ್ತಾಯಿತು. ಸೊ ದೇವರು ಅಂತಂಬೋನು ದೇಹವನ್ನು ಕೊಡೋದು ಯಾಕೆ? ಶರೀರವನ್ನು ಯಾಕೆ ಕೊಟ್ಟ? ಸೊ ಶರೀರವನ್ನು ಕೊಡೋ ಕಾಲಕ್ಕೆ ಈ ಜೀವ ಅಂತಿದಲ್ವ, ಈ ಜೀವವನ್ನು ಅದೇನು ಶರೀರದ ಒಳಗೆ ಇಂಥ ಕಡೆ ಇಡೋದೇನು, ಅದಕ್ಕೆ ಏನದು ಎಕ್ಸ್ಪೀರಿಯನ್ಸ್ ಹೇಗಾಗಬೇಕು ಅಂತಂಬೋದಕ್ಕೆ ಶಾಸ್ತ್ರಕಾರ ಒಂದು ವಿಚಾರ ಹೇಳ್ತಾರೆ. ಸೊ ಜೀವ ಸಾಕ್ಷಾತ್ಕಾರ, ಜೀವ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಇನ್ನು ಡೀಪಾಗಿ ಎಕ್ಸ್ಪೀರಿಯನ್ಸ್ ಹೆಂಗಾಗಬೇಕು? ನಾನು ಒಳಗೆ ಇದ್ದೇನೆ, ಅದು ಸಬ್ಕಾನ್ಷಿಯಸ್ ಇದ್ದಾಗ ಮಾತ್ರ ಗೊತ್ತಾಗ್ತದೆ. ಕಾನ್ಷಿಯಸ್ ಇದ್ದರೆ ನಮಗೇನು ಗೊತ್ತಾಗಲ್ಲ. ಯಾರನ್ನ ಕೇಳಿದಾಗ ಕೈ ಹಿಂಗೆ ತೋರಿಸುತ್ತಷ್ಟೇ, ನಿಜವಾಗಿ ನಮಗೆ ಅರಿವಿಲ್ಲ ಒಳಗಿದೆ ಅಂತಂಬೋದು, ಎಚ್ಚರದಲ್ಲಿ ನಮಗೆ ಅರಿವಿರಲ್ಲ. ಯಾಕೆ ಹೀಗೆ ಭಗವಂತ ಹೀಗೆ ಯಾಕೆ ಮಾಡ್ತಾನೆ ಅಂತಂಬೋದಕ್ಕೆ ಒಂದು ಮಾನದಂಡ ಹೇಳ್ತಾರೆ. ಸಪ್ರಾಣಮಸೃಜತ ಪ್ರಾಣಾಟ್ ಶ್ರದ್ಧಾಂ ಕಂ ವಾಯುರ್ಜ್ಯೋತಿರಾಪಃ ಪೃಥ್ವೀಂದ್ರಿಯಂ ಮನಃ ಅನ್ನಮನ್ನಾದ್ವೀರ್ಯಂ ತಪೋಮಂತ್ರಾಃ ಕರ್ಮ ಲೋಕಾಲೋಕೇಶು ಚ ನಾಮಚ. ಇದೇನು ಹೇಳುತ್ತೆ ಅಂದರೆ, ಜೀವ ಅಂತಂಬೋದಕ್ಕೆ ಭಗವಂತ ಒಂದು ಶರೀರವನ್ನು ಕೊಟ್ಟ. ಶರೀರವನ್ನು ಕೊಡೋದಂದರೆ ಏನಂದರೆ, ಶರೀರದ ಒಳಗೆ 15 ಬೇಲಿಗಳಿರುವಂಥ ಒಂದು ಪೆಟ್ಟಿಗೆಯಲ್ಲಿ ಜೀವವನ್ನಿಟ್ಟು ಶರೀರದ ಒಳಗೆ ಇಟ್ಟಿದ್ದಾನೆ ಅಂತಂಬೋದು ಈ ಮಂತ್ರದ ಕಾನ್ಸೆಪ್ಟ್. ಹಿಂದೆ ಇದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ಕೊಂಡಿದ್ವಿ. ಬೇಲಿ ಅಂತಂದರೆ ಏನು? ಫೆನ್ಸಿಂಗ್ ಅಂತೀವಿ, ತೆಲುಗುನಲ್ಲಾದರೆ ಕಂಚ ಅಂತೀವಿ. ಈಗ ಒಂದು ಹೊಲ ಇದೆ ಅಂತ ಅಂದ್ಕೊಡಿ, ಹೊಲಕ್ಕೆ ನಾವು ಬೇಲಿ ಹಾಕ್ತೀವಿ. ಯಾಕೆ ಬೇಲಿ ಹಾಕ್ತೇವೆ? ನಾವು ಮಾತ್ರ ಒಳಗೆ ಹೋಗಬೇಕು, ಬೇರೆ ಯಾರು ದನಗಳು ಅವೆಲ್ಲ ಹೋಗಬಾರ್ದು. ನಾವು ಕೂಡ ಹೋಗಬಾರ್ದು ಅಂದರೆ ಹೇಗೆ? ನಾವು ಮಾತ್ರ ಒಳಗೆ ಹೋಗಬೇಕು, ಅದಕ್ಕೆ ಬೇಲಿ ಹಾಕ್ತೇವೆ. ಅದಕ್ಕೆ ಭಗವಂತ ಈ ಶರೀರವನ್ನು ಕೊಟ್ಟಿದ್ದು ಯಾಕೆ ಅಂತಂದ್ರೆ, ಈ ಬೇಲಿಯನ್ನು ಯಾಕೆ ಇಡ್ತಾನೆ ಅಂದರೆ, ಈ ದೇಹದೊಳಗೆ ನಾವು ಮಾತ್ರನೇ ಇರಬೇಕು, ಬೇರೆ ಯಾರೂ ಎಂಟ್ರ್ ಆಗಬಾರ್ದು. ನಮಗೆ ಸ್ವಲ್ಪ ಈ ಭೂತ ಗೀತ ದೆವ್ವ ಬ್ಲ್ಯಾಕ್ ಮ್ಯಾಜಿಕ್ ಇದೆಲ್ಲ ನೋಡಿದಾಗ ಬಹಳಷ್ಟು ಜನ ಹೇಳೋದು, ಒಳಗೆ 2 ಆತ್ಮಗಳುಂಟ್ರಿ, ಯಾವುದೋ ಆತ್ಮ ಬಂದು ಸೇರಿಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟ ಸಿನಿಮಾಗಳು ಭಾಳ ಇವೆ. ಇದಕ್ಕೆ ಇದೆಯೋ ಇಲ್ವೋ ಅದರ ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಇದೆ ಅಂತಂದರೆ ಇದೆ, ಇಲ್ಲ ಅಂತಂದರೆ ಇಲ್ಲ. ಇದು ಮನಸ್ಸಿನ ಮೇಲೆ, ಮನಸ್ಸಿನ ಒಂದು ದೌರ್ಬಲ್ಯದ ಮೇಲೆ ಪರಿಣಾಮ ಆಗುವಂಥ ವಿಷಯ. ನಿಜವಾಗೂ ಆ ಥರ ದೆವ್ವಗಳಿದೆ ಅಂತಂದರೆ ಎಲ್ಲರನ್ನೂ ಏನು ಮಾಡಲ್ಲ, ಕೆಲವಿನ ಜನನ್ನೇ ಏನು ಮಾಡೋದು. ಯಾಕೆ? ಸ್ಮಶಾನಕ್ಕೆ ಹೋಗದವರನ್ನು ಹಿಡ್ಕೊಳ್ಳುತ್ತೆ. ಸ್ಮಶಾನಕ್ಕೆ ಹೋಗಿ ಅಲ್ಲಿ ಸಮಾಧಿಗಳ ಮೇಲೆ ಕೂತು ಇಸ್ಪೇಟ್ ಆಡೋರನ್ನ ಯಾಕೆ ಹಿಡ್ಕೊಳ್ಳಲ್ಲ? ಇದೆಲ್ಲ ಬೇರೆ, ಇದೆಲ್ಲ $1 ಮಿಲಿಯನ್ ಕ್ವಶನ್. ಸೊ ಅದ್ರ ಬಗ್ಗೆ ಬೇಡ. ಭಗವಂತ ಜೀವವನ್ನು 15 ಬೇಲಿಗಳಲ್ಲಿ ಬಂಧಿಸಿ ಒಳಗೆ ಇಡ್ತಾನೆ. ಯಾಕೆ ಈ ಬೇಲಿಗಳಿಡ್ತಾನೆ ಅಂತಂದರೆ, ನಾವು ಮಾತ್ರವೇ ಈ ಶರೀರವನ್ನು ಎಕ್ಸ್ಪೀರಿಯನ್ಸ್ ಆಗಬೇಕು, ಬೇರೆ ಯಾರೂ ಎಕ್ಸ್ಪೀರಿಯನ್ಸ್ ಆಗಬಾರದು ಅಂತ. ಆದರೆ ಒಳಗೆ ಇರುವಂಥ ಜೀವ, ಈ 15 ಬೇಲಿಗಳಲ್ಲಿ ಇರುವಂಥ ಜೀವವನ್ನು ನಾವೇ ಎಕ್ಸ್ಪೀರಿಯನ್ಸ್ ಆಗಲಿಕ್ಕಾಗಲ್ಲ, ಮರ್ತು ಬಿಡ್ತೇವೆ.
ಯಾಕೆ ಹೀಗೆ? ಅದೇನಂತಂದರೆ ಹೊಲಕ್ಕೆ ಒಂದು ಬೇಲಿಯನ್ನು ಹಾಕಿ ಬೀಗವನ್ನು ಬಿಸಾಡಿ ಸುಮ್ಮನೆ ಹೊಲದ ಮುಂದೆ ಕೂತ್ಕೊಳ್ಳೋದು. ಯಾಕೆಂತಂದರೆ ನಾವು ಒಳಗೆ ಹೋಗ್ಲಿಕ್ಕೂ ಆಗಲ್ಲ. ಬೀಗದ ಕೈ ನಮ್ಮ ಹತ್ರ ಇರಬೇಕು ತಾನೆ. ಆ ಬೀಗ ಅಂತಂಬೋದು ನಮ್ಮ ಹತ್ರ ಇಲ್ಲ ಈಗ. ಅದೆಲ್ಲೋ ಬಿಸಾಕಿ ಹೋಗಿ ಬಿಸಾಡಿದ ಕಾರಣ ಒಳಗೆ ಒಂದು ಜೀವ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈ 15 ಬೇಲಿಗಳ ಬಗ್ಗೆ ತಿಳ್ಕೊಂಡ್ರೇ ನಮಗೆ ಒಳಗೆ ಹೋಗ್ಲಿಕ್ಕಾಗ್ತದೆ, ಅಥವಾ ಜೀವದ ಬಿಡುಗಡೆ ಆಗುತ್ತೆ. ಇದು ಬಂಧನ ತಾನೆ. ಬಂಧನದಿಂದ ವಿಮುಕ್ತ ಆಗಕ್ಕೆ ಕೂಡ ಇದೇ ಅವಕಾಶ. ಇದನ್ನು ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಮತ್ತೊಮ್ಮೆ ಈ ಮೋಕ್ಷದ ಕಾನ್ಸೆಪ್ಟ್ ಒಳಗೆ ಎಕ್ಸ್ಪ್ಲೈನ್ ಮಾಡೋಣ. ಈ 15 ಬೇಲಿಗಳನ್ನೇ ನಾವು ನಾನು ಅಂತ ಅಂದುಕೊಳ್ತೇವೆ. ಆ 15 ಬೇಲಿಗಳಲ್ಲಿ ಶ್ಲೋಕದಲ್ಲಿ ಹೇಳಿದಂಗೆ ನಾಮದ ಬೇಲಿ, ಲೋಕದ ಬೇಲಿ, ತಪಸ್ಸು ಮಂತ್ರ ತಪೋಮಂತ್ರ ಕರ್ಮ, ವೀರ್ಯ ಅನ್ನಮನ್ನಾದ್ ವೀರ್ಯಂ, ಪೃಥಿವೀಂದ್ರಿಯಂ ಮನಃ, ಆಕಾಶ ವಾಯು ತೇಜಸ್ಸು ಆಪ ಪೃಥ್ವಿ ಪಂಚಭೂತಗಳು, ಆಮೇಲೆ ಕೊನೆಯದಾಗಿ ಶ್ರದ್ಧೆ. ಇದು 15 ಬೇಲಿಗಳು. ಈ 15 ಬೇಲಿಗಳ ಒಳಗೆ ಸಿಗಾಕೊಂಡಿರುವಂಥವನೇ ಅಥವಾ ಭಗವಂತ ಒಳಗೆ ಇಟ್ಟಿರ್ತಾನೆ, ಅವನೇ 16ನೇದಾದ ಜೀವ. ನಾನು ಅಂತಂಬೋದು ಒಳಗೆ ಇದೆ, ಹಾರ್ಟಿನ ಒಳಗೆ ಇದೆ. ಆದರೆ ಅದಕ್ಕೆ ಮುಚ್ಚಳವಾಗಿ 15 ಪೆಟ್ಟಿಗೆ ಇದೆ. ನಾವೇನು ಮಾಡ್ತೇವೆ, ಒಂದು ಬಂಗಾರದ ಒಂದು ನೆಕ್ಲೆಸ್ ಆಗಲಿ ಯಾವುದನ್ನಾಗಲಿ ಹೇಗೆ ಜೋಪಾನ ಮಾಡ್ತೇವೆ ನಾವು. ಜೋಪಾನ ಮಾಡುವಾಗ ಅದನ್ನು ಒಂದು ಕೋಣೆಯಲ್ಲಿಡ್ತೇವೆ, ಒಂದು ಸಣ್ಣ ಪೆಟ್ಟಿಗೆಯಲ್ಲಿಟ್ಟು, ನೆಕ್ಲೆಸ್ದೇ ಒಂದು ಬಾಕ್ಸ್ ಇರುತ್ತೆ, ಒಂದು ಜ್ಯುವೆಲರಿ ಶಾಪನ್ನೇ ಕೊಡ್ತಾರೆ. ಆ ಬಾಕ್ಸಲ್ಲಿಟ್ಟು ಅದನ್ನು ಬೀರುವ ಒಳಗೆ ಸೀಕ್ರೆಟ್ ಲಾಕರಲ್ಲಿಟ್ಟು ಅದಕ್ಕೊಂದು ಬೀಗ, ಮತ್ತು ಹೊರಗೊಂದು ಬೀಗ, ಆ ರೂಮಿಗೊಂದು ಬೀಗ, ಹೊರಗೆ ಹೋಗ್ಬೇಕಾದ್ರೆ ಮತ್ತೆ ಮನೆಗೆ ಬೀಗ, ಇಷ್ಟಿಟ್ಕೊಂಡು ಹೋಗ್ತೀವಿ. ಯಾಕೆ? ತುಂಬ ಬೆಲೆ ಬಾಳುವಂಥ ವಸ್ತುವನ್ನು ತುಂಬ ಜೋಪಾನವಾಗಿ ಇಟ್ಕೊಳ್ಬೇಕು. ಇಲ್ಲಾಂದ್ರೆ ಅಲ್ಲಿ ಬಿಸಾಟ್ರೆ ನಮಗೆ ಬೇಕಾದಾಗ ಸಿಗೋದಿಲ್ಲ. ಇಲ್ಲಾಂದ್ರೆ ಟೇಬಲ್ ಮೇಲೆ ಬಿಸಾಡ್ಬೋದು, ನಮಗೆ ಬೇಕಾದ್ರೆ ಸಿಗುತ್ತಾ? ಎಷ್ಟೋ ಜನಕ್ಕೆ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ. ಹೊರಗಡೆ ಹೋಗೋ ಕಾಲಕ್ಕೆ ಗಾಡಿ ಬೀಗಲ್ಲಿಟ್ವಿ, ಮನೆ ಬೀಗಲ್ಲಿಟ್ವಿ ಅಂತ ಹುಡ್ಕೊಳ್ತಾ ಇರ್ತೀವಿ. ಯಾಕಂದರೆ ಅದು ಪ್ರಿಸಿಷನ್ ಗೊತ್ತು ನಮಗೆ. ಆದರೆ ಎಲ್ಲೋ ಒಂದು ಕಡೆ ಓವರ್ಲುಕ್ ಮಾಡಿ ಎಲ್ಲೋ ಒಂದು ಕಡೆ ಮನೆಗೆ ಬರ್ತಾನೆ ಏನು ಮಾಡ್ತೇವೆ, ಅದನ್ನು ಟೇಬಲ್ ಮೇಲೆ ಬಿಸಾಕ್ತೇವೆ, ಅಥವಾ ಪ್ಯಾಂಟ್ ಜೋಬಲ್ಲೇ ಇಡ್ತೇವೆ, ಅಥವಾ ಎಲ್ಲೋ ಹೋಗಿರ್ತೇವೆ ಅಲ್ಲೇ ಮರ್ತು ಬಂದಿರ್ತೇವೆ, ಆಮೇಲೆ ಹುಡುಕೊಳ್ತಾ ಕೂತಿರ್ತೇವೆ. ಭಗವಂತ ತುಂಬ ಬೆಲೆ ಬಾಳುವಂಥ ಅಮೂಲ್ಯವಾದಂಥ ವಸ್ತುವನ್ನು ಪೆಟ್ಟಿಗೆಯಲ್ಲಿಡ್ತಾನೆ. ಈ ಆತ್ಮ ಅಂತಂಬೋದು ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತಲೂ ಅಮೂಲ್ಯವಾದಂಥ ವಸ್ತು. ಭಗವಂತನ ನಂತರ ನೆನ್ನಿಷ್ಟು ಅಮೂಲ್ಯವಾದ ವಸ್ತು ಯಾವುದಾದ್ರೂ ಇದೆ ಅಂತಂದರೆ ಅದು ಜೀವವೇ. ಉಳಿದು ಯಾವುದು ಅಮೂಲ್ಯ ಅಲ್ಲ, ಎಲ್ಲ ಜಡವೇ. ಸೊ ಅಂಥ ಅಮೂಲ್ಯವಾದ ವಸ್ತುವನ್ನು ಹೇಗಂದ್ರೆ ಹ್ಯಾಂಗೆ ಬಿಸಾಕೊಂಡ್ರೆ ಹೇಗೆ? ನಮ್ಮನ್ನು ನಾವೇ ತಿಳ್ಕೊಳ್ಳಿಕ್ಕೆ ಕೂಡ ಆಗೋಲ್ಲ. ಅದಕ್ಕೆ 15 ಬೇಲಿಗಳನ್ನಿಟ್ಟು ಒಳಗೆ ಇಡ್ತಾನೆ. ಅದಿಲ್ಲಿ ಯಾಕೆ ಬೇಲಿ ಹಾಕಿದ ಎಂಬುದನ್ನು ಮತ್ತೆ ನೋಡೋಣ. ಮೊದಲು ಈ ಬೇಲಿಗಳ ಬಗ್ಗೆ ಏನೋ ತಿಳ್ಕೊಳ್ಳೋಣ. ಮೊದಲು ನಾಮದ ಬೇಲಿ ಅಂತ ಹೇಳ್ತಾರೆ. ನಾಮ ಅಂತಂದರೆ ಹೆಸರು. ಇದನ್ನೇ ನಾವು ಅಂದುಕೊಳ್ತೀವಿ, ದಿಸ್ ಈಸ್ ಔಟರ್ ಮೋಸ್ಟ್ ಫೆನ್ಸ್ ಅಂತೇಳಿ. ಈಗ ನಾನು ಅಂತಂಬುದು ಎಕ್ಸ್ಪ್ರೆಸ್ ಆಗೋದೇ ಹೆಸರಿನಿಂದ. ನಾನೇ ಅಂತ ಪ್ರತಿಯೊಬ್ಬರಿಗೆ ನಾನು ರೀ, ನನ್ನ ಹೆಸರು, ಪ್ರತಿಯೊಂದು ಕಡೆ ನನ್ನ ಹೆಸರು ಹೇಳ್ಕೊಡ್ತೇವೆ. ಈಗ ಸಪೋಸ್ ಭಗವಂತನ ಹತ್ರ ಹೋಗಿ ಅಂದ್ಕೊಳ್ಳಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ. ದೇವಸ್ಥಾನಕ್ಕೆ ಹೋದ ತಕ್ಷಣ ಅವ್ರು ಏನು ಕೇಳ್ತಾರೆ, ನಿಮ್ಮ ಗೋತ್ರ ನಕ್ಷತ್ರಗಳು ಹೇಳ್ರಿ ಅಂತಂತಾರೆ. ನಾವು ಹೇಳ್ತೇವೆ ಸೊ XYZ ಗೋತ್ರ, XYZ ನಕ್ಷತ್ರ, ನಮ್ಮ ಹೆಸರು, ನನ್ನ ಧರ್ಮಪತ್ನಿ, ನನ್ನ ಮಗ, ನನ್ನ ಮಗನ ಹೆಂಡತಿ, ಮೊಮ್ಮಕ್ಕಳು, ಇವು ಎಲ್ಲ ಮನೆ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಹೇಳ್ತೇವೆ ನಾವು. ಸೊ ನಮಗೆ ಗೊತ್ತಾಗೋದಿಲ್ಲ. ಇದೊಂಥರ ನಾಟಕ ಇದ್ದಂಗೆ ಇದು. ಏಕೆಂತಂದರೆ ನಾವು ಈ ನಾಮಗಳೆಲ್ಲ ಹೇಳಿಕೊಳ್ಳೋದು ನಾವು ಮಾಡಿಕೊಂಡಂಥ ದೇವರ ಹತ್ರ. ಆ ದೇವರಿಂದ ನಿಮಗೆ ಸ್ಪಂದನೆ ಏನೂ ಇರಲ್ಲ. ಎಷ್ಟು ಗೋತ್ರನಾಮಗಳು ಹೇಳಿದ್ರು ಆತ ಹೋಗಿ ಇಂತಿಂಥವರು ನಿನ್ನ ನೋಡೋಕೆ ಬಂದಿದ್ದಾರೆ, ಇವರು ಇಂತಿಂಥವರು ನಿಂಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತಾ ಇದ್ದಾರೆ. ಇದು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ಅವ್ರು ಸಂಸ್ಕೃತದಲ್ಲಿ ಹೇಳ್ತಾರೆ. ಇಂತಿಂಥ ಗೋತ್ರದವರು, ಇಂತಿಂಥ ವಂಶದವರು, ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳು ಸೇರಿ ನಿನಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನೀನು ಅವರಿಗೆ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಇದನ್ನೆಲ್ಲ ಕೊಡಬೇಕಪ್ಪ ಅವ್ರಿಗೆ ಅಂಥೇಳಿ ಗಟ್ಟಿಯಾಗಿ ಜೋರಾಗಿ, ಇನ್ ಕೇಸ್ ಭಗವಂತ ಕೇಳುತ್ತೋ ಇಲ್ವೋ ಅಂತೇಳಿ ಕಿವಿ ಮುಚ್ಚಿಟ್ಕೊಂಡ್ರೆ ಹೇಗೆ ಮೈಕಲ್ಲಿ ಹೇಳ್ತಾರೆ. ಮತ್ತೆ ಭಗವಂತ ಕೇಳಿಸ್ಬೇಕಲ್ಲ. ಸೊ ಹೀಗೆ. ಆದರೆ ನಾವು ಮಾಡಿಕೊಂಡಂಥ ದೇವರು ಜಡರೂಪಿಯಾಗಿರ್ತಾನೆ. ಯಾಕಂದರೆ ವಿಗ್ರಹ ಅಥವಾ ಕಾಂಸದ ಬಂಗಾರದ ವಿಗ್ರಹ ಈ ಥರ, ಯಾಕಂದರೆ ಅದರಲ್ಲಿ ಸ್ಪಂದನೆ ಇರಲ್ಲ. ಆದರೆ
ನಿಜವಾದ ದೇವರು, ನಮ್ಮನ್ನು ಮಾಡಿದಂಥ ದೇವರು ಯಾರಿದ್ದಾನೆ ಅವನು ಸ್ಪಂದಿಸ್ತಾನೆ, ಆದರೆ ಅವನು ಸ್ಪಂದಿಸೋದು ನಮಗೆ ಕಾಣೋದಿಲ್ಲ. ಯಾಕೆಂದರೆ ಭಗವಂತ ಸರ್ವಾಂತರ್ಯಾಮಿ, ಅಂತರ್ಬಹಿಶ್ಚ ಸತ್ ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತಃ, ನನ್ನ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತ ವೇದ ಹೇಳುತ್ತೆ. ಆ ಥರ ಇರುವಂಥ ದೇವರು ಸ್ಪಂದಿಸ್ತಾನೆ, ಆದರೆ ಅವನ ಸ್ಪಂದನೆ ನಮಗೆ ಕಾಣೋದಿಲ್ಲ, ಕೇಳೋದಿಲ್ಲ, ಎಕ್ಸ್ಪೀರಿಯನ್ಸು ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತೇವೆ, ನಮ್ಮ ನಾಟಕವನ್ನು ನಾವು ಮುಂದುವರಿಸ್ತೇವೆ. ಸೊ ನಾನು ಅಂತಂಬೋದು ಹೆಸರೇ ನಾನಾದರೆ, ನನಗೆ ನಾಮಕರಣ ಮಾಡಿದ ಮೇಲೆಲ್ಲ ಹೆಸರು ಕೊಟ್ಟಿದ್ದು. ನಾಮಕರಣ ಮಾಡೋದಕ್ಕಿಂತಲೂ ಮುಂಚಿತವಾಗಿ ನಾನು ಅಂದರೆ ಏನು, ಯಾಕಂದರೆ ಅವಾಗ ಹೆಸರು ಕೂಡ ಇಲ್ಲ. ಸತ್ತ ನಂತರ ಮತ್ತೆ ಏನು ಇಲ್ಲ, ಹೆಸರು. ಮುಂದಿನ ಜನ್ಮಕ್ಕೆ ಇನ್ನೊಂದು ಹೆಸರು ಅಂದರೆ ಏನು, ಹೆಸರು ಬದಲಾಯ್ತಾ? ಸೊ ಹೆಸರು ಬದಲಾಗ್ತಾ ಇದ್ದರೆ ಇನ್ನು ನಾನು ಅಂತಂಬೋದು ಹೆಸರು ಅಂತ ಹೆಂಗೆ ಅಂದ್ಕೊಳ್ತೇವೆ? ಈ ಜನ್ಮದಲ್ಲಿ ಈ ಹೆಸರು, ಬರೋ ಜನ್ಮದಲ್ಲಿ ಇನ್ನೊಂದು ಹೆಸರು. ಇಸ್ಲಾಂ ಮತದಲ್ಲಿ ಹುಟ್ಕೊಂಡ್ರೆ ಏನೋ ಮೊಹಮ್ಮದ್ ಇಟ್ಕೊಳ್ತೇವೆ. ಕ್ರಿಶ್ಚಿಯಾನಿಟಿಲಿ ಹುಟ್ಟಿದ್ರೆ ರಾಬರ್ಟು, ಜೀಸಸ್ಸು, ಕ್ರಿಸ್ಟು ಏನೋ ಇಟ್ಕೊಳ್ತೇವೆ. ಹೆಸರುಗಳು ಬದಲಾಗ್ತಾ ಇದೆ. ಹಾಗಾದರೆ ನಾನು ಅಂತಂಬೋದು ಐಡೆಂಟಿಫೈ ಮಾಡೋದು ಹೇಗೆ? ಹಾಗಾಗಿ ನಾನು ಅಂತಂಬೋದರಲ್ಲಿ ನಾವು ಈ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾಮ ಅಂತಂಬೋದು ನಾನಲ್ಲ ಅಂತ ಗೊತ್ತಾಗತ್ತೆ. ನೆಕ್ಸ್ಟ್ ನಾಮದ ಬೇಲಿಯಿಂದ ಹೊರಗೆ ಬರ್ತೇವೆ. ಯಾಕೆಂತಂದರೆ ನಾನು ಅಂಬೋದು ಹೆಸರಲ್ವಲ್ಲ. ನೆಕ್ಸ್ಟ್ ಸ್ವಲ್ಪ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಏನು, ನನ್ನ ಸ್ವತ್ತು, ನನ್ನ ಒಡೆತನ, ನನ್ನ ಪ್ರಾಪರ್ಟಿ, ನನ್ನ ಪೊಸೆಷನ್, ಇದೆಲ್ಲ ನಾನು ಅಂದುಕೊಡ್ತೇವೆ. ನಾನು ರೀ ಇದು ಕಟ್ಟಿಸಿದ್ದು ನಾನು, ಇದು ನಂದು, ಈ ಆಡಳಿತ ನಂದು, ರಾಜನಾಗಿ ನಾನು ಅಂತ ಹೇಳ್ಕೊಂಡು ಹೋಗಲಿ. ಆ ಸ್ವತ್ತು ಒಡೆತನ ನಮ್ಮದೇ ಅಂದುಕೊಳ್ಳೋಣ. ನಮಗೆ ಗೊತ್ತಿದೆ ಇದು ಹೋಗೋ ಕಾಲಕ್ಕೆ ಬಿಟ್ಟು ಹೋಗಬೇಕು ಅಂತ. ಇದೇನು ಪರ್ಮನೆಂಟ್ ಅಲ್ಲ. ಈ ಜನ್ಮದಲ್ಲಿ ಶ್ರೀಮಂತ, ಮುಂದಿನ ಜನ್ಮದಲ್ಲಿ ಬಡತನದಲ್ಲಿ ಅನುಭವಿಸಬಹುದು. ಸೊ ಹಾಗಾಗಿ ನಮ್ಮ ಪರಿವಾರ ಆಗಲಿ, ನಮ್ಮ ಸ್ವತ್ತು, ನಮ್ಮ ಒಡೆತನ, ಇದು ಯಾವುದಕ್ಕೂ ಕೂಡ ಇದ್ಯಾವುದೂ ನಾನಲ್ಲ. ಯಾಕೆಂದರೆ ಅದು ಎಂದೋ ಒಂದಿನ ಬಿಟ್ಟು ಹೋಗುತ್ತೆ. ಈ ಜನ್ಮದಲ್ಲೇ ಶ್ರೀಮಂತನಾದವನು ಭಿಕ್ಷ ಬೇಡುವಂಥವರು ಇದ್ದಾರೆ, ಭಿಕ್ಷ ಬೇಡುವವನು ಶ್ರೀಮಂತನಾದವರು ಇದ್ದಾರೆ. ಆ ಥರ ಘಟನೆಗಳು ನಾವು ತುಂಬ ನೋಡಿರ್ತೇವೆ. ಶೇರ್ ಮಾರ್ಕೆಟು, ಚಿಟ್ ಫಂಡ್ ಕಂಪನೀಸು, ಇದರ ಅನುಭವವನ್ನು ಪಡೆದವರನ್ನು ನೀವು ಟಚ್ ಮಾಡಿದ್ರೆ ಗೊತ್ತಾಗ್ತದೆ. ಹಾಗಾಗಿ ನಾವು ಪಡ್ಕೊಂಡಿರುವಂಥದ್ದು ಯಾವುದೂ ನಾನಲ್ಲ. ಯಾಕೆಂತಂದರೆ ಅದು ಈ ಜನ್ಮದಲ್ಲಿರುತ್ತೆ, ಬರೋ ಜನ್ಮಕ್ಕಿರಲ್ಲ. ಸೊ ಹಾಗಾಗಿ ಅದು ನಾನಲ್ಲ. ಸೊ ಅಲ್ಲಿಂದ ಒಂದು ಬೇಲಿಯಿಂದ ಹೊರಗೆ ಬಂದ್ವಿ. ನೆಕ್ಸ್ಟ್ ನಾನು ಅಂದರೆ ಏನು, ನಾನು ಮಾಡುವಂಥ ಯೋಚನೆ, ಮಾತು, ಕೃತಿ. ತಪೋ ಮಂತ್ರ ಕರ್ಮಣ ಅಂತ. ತಪಸ್ಸು ಅಂತಂದರೆ ನಾವು ಹಿಂದೆ ಹೇಳಿದಂಗೆ ಯೋಚನೆ ಮಾಡೋದು ಅಥವಾ ಪ್ಲ್ಯಾನಿಂಗ್. ಈ ಕಾಂಟೆಸ್ಟಲ್ಲಿ ಮಂತ್ರ ಅಂತಂದರೆ ಏನಂತಂದರೆ ಮಾತು. ನಾವು ಯೋಚನೆ ಮಾಡಿದ್ದನ್ನು ನಾನು ಹೀಗೆ ಮಾಡಬೇಕನ್ನಿಸ್ತಾ ಇದೆ ಅಂತ ಇನ್ನೊಬ್ಬರ ಹತ್ರ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಅಥವಾ ಡಿಸ್ಕಸ್ ಮಾಡ್ತೀವಲ್ಲ, ಅದನ್ನು ಮಂತ್ರ ಅಂತ ಕರಿತೀವಿ. ಸೊ ಅದೇ ನಾನು ಯೋಚನೆ ಮಾಡ್ತೇನೆ, ಯೋಚನೆ ಮಾಡುವಂಥವನೇ ಅಲ್ಲ. ಯಾಕೆಂದರೆ ಯೋಚನೆ ಈ ಜನ್ಮದಲ್ಲಿರುವಂಥ ಯೋಚನೆ ಬರೋ ಜನ್ಮಕ್ಕೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಯೋಚನೆ ಮಾಡೋದು ಹೇಗೆ, ಒಂದು ನಿಮಿಷ. ಸೊ ಯೋಚನೆ ಅಂತಂಬೋದೇನಿದೆ, ನಮ್ಮ ಆಲೋಚನೆ ಆಗಲಿ, ಪ್ಲ್ಯಾನಿಂಗು, ಡಿಸ್ಕಷನ್, ಆ್ಯಕ್ಷನ್, ಈ ಮೂರು ಕೂಡ ಮೂರು ಬೇಲಿಗಳು. ಯಾಕೆಂತಂದರೆ ಈ ಮೂರು ಕೂಡ ಕೇವಲ ಈ ಜನ್ಮಕ್ಕೆ ಮಾತ್ರ ಸೀಮಿತವಾದದ್ದು, ದೇಹಕ್ಕೆ ಸೀಮಿತವಾದ್ದು. ಈ ಜನ್ಮದಲ್ಲಿ ನಾನು ಈ ಶರೀರವನ್ನು ಪಡೆದಿದ್ದೀನಿ ಕಾರಣ ಈ ಥರ ಆಲೋಚನೆಗಳೇ ಬೇರೆ. ಈ ಆಲೋಚನೆ ಬರೋ ಜನ್ಮಕ್ಕಿರಲ್ಲ. ಅಷ್ಟಾಕೆ ನಾವು ದೇವಸ್ಥಾನದಲ್ಲಿ ಕೂತಿರ್ತೇವೆ. ದೇವಸ್ಥಾನದಲ್ಲಿ ನಾವು ಕೂತಿರೋ ಕಾಲಕ್ಕೆ ನಮ್ಮ ಆಲೋಚನೆಗಳೇ ಬೇರೆ ರೀತಿಯಲ್ಲಿ ಇರ್ತದೆ. ಕೆಟ್ಟ ಆಲೋಚನೆಗಳು ಯಾವುದೂ ನಮ್ಮಲ್ಲಿ ಬರಲ್ಲ. ಒಂದು ವೇಳೆ ಬಂದರೆ ಕೂಡ ಅಚ್ಚೆ ಈ ಥರ ಕೆಟ್ಟ ಆಲೋಚನೆ ಮಾಡಬಾರ್ದಪ್ಪ ಅಂತ ನಮ್ಮನ್ನು ನಾವೇ ಗೈಡ್ ಮಾಡಿಕೊಡ್ತೇವೆ. ಆ ದೇವಸ್ಥಾನದಿಂದ ಹೊರಗೆ ಬಂದು ಅಥವಾ ಪಾರ್ಕಿಗೋ, ಪಬ್ಬಿಗೋ, ಸಿನಿಮಾಕ್ಕೋ ಹೋದಾಗ ಅಲ್ಲಿ ಮಾಡೋ ಯೋಚನೆಯೇ ಬೇರೆ. ಅಂದರೆ ಏನು, ಯೋಚನೆ ಬದಲಾಗ್ತಾ ಇದಲ್ವಾ? ಒಂದೇ ಜನ್ಮದಲ್ಲೇ ಈ ರೀತಿ ಬದಲಾಗೋ ಕಾಲಕ್ಕೆ ಮುಂದಿನ ಜನ್ಮಕ್ಕೆ ಹೇಗೆ? ನನ್ನ ಯೋಚನೆ, ಈ ಜನ್ಮದಲ್ಲಿ ನಾನು ಹಿಂದೂ ಆಗಿದ್ದೇನೆ, ನನ್ನ ಯೋಚನೆಗಳೆಲ್ಲ ಕೂಡ ಹಿಂದೂ ಇದ್ದಂಗೆ ಇರ್ತದೆ. ಭಗವಂತ, ರಾಮ, ಭಗವದ್ಗೀತೆಯನ್ನು ಹಿಡ್ಕೋಬೇಕು, ನಾವು ಹೀಗೆ ಇರಬೇಕು, ದೇವರನ್ನು ಪೂಜೆ ಮಾಡಬೇಕು, ಈ ಥರ ಆಲೋಚನೆ ಮಾಡ್ತೀವಿ. ಮುಂದಿನ ಜನ್ಮದಲ್ಲಿ ಇನ್ನೊಂದು ಮತದಲ್ಲಿ ಹುಟ್ಟಿದ್ದೇವೆ ಅಂದ್ಕೊಳ್ಳಿ, ಆ ಮತದ ಯೋಚನೆಗಳೇ ಇರುತ್ತೆ. ನೀವು ಯಾವ ಪುಸ್ತಕವನ್ನು ಓದಿತೀರೋ ಅದಕ್ಕೆ ತಕ್ಕಂತೆ ಯೋಚನೆ. ಇಂಜಿನಿಯರಿಂಗ್ ಮಾಡಿದವನು ಅವನ ಯೋಚನೆ ಇಂಜಿನಿಯರಿಂಗ್ ತಕ್ಕಂತೆ ಇರುತ್ತೆ. ವೈದ್ಯಶಾಸ್ತ್ರವನ್ನು ಓದಿದ್ರೆ ಅದೇ ರೀತಿ ಇರುತ್ತೆ. ಅವನ ಆಲೋಚನೆ ಎಲ್ಲ ಕೂಡ ಬದಲಾಗ್ತಾ ಇರುತ್ತೆ. ಯೋಚನೆ ಬದಲಾದಂತೆ ಮಾತುಗಳು ಬದಲಾಗ್ತದೆ, ಮಾತುಗಳು ಬದಲಾದಂತೆ ಅವನ ಕರ್ಮ ಮಾಡುವಂಥ ಕೆಲಸವೂ ಬದಲಾಗ್ತದೆ.
ನಾವು ಯಾಕೆಂದರೆ ನಾವು ಒಂದು ಕೆಲಸ ಮಾಡಬೇಕಾದ್ರೆ ಮುಂಚೆ ಏನು ಮಾಡ್ತೇವೆ, 4 ಜನ ಜೊತೆ ಫಸ್ಟ್ ಯೋಚನೆ ಮಾಡ್ತೇವೆ, ಆಮೇಲೆ ಡಿಸ್ಕಸ್ ಮಾಡ್ತೇವೆ, ಆಮೇಲೆ ಅವ್ರ ಸಲಹೆಗಳನ್ನ ಪ್ರಕಾರ ನಾವು ಮಾಡ್ತೇವೆ. ಇದು ಒಂದು ಜನ್ಮದಲ್ಲೇ ಪ್ರಭಾವಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಅಂಥದ್ದು ನನ್ನ ಯೋಚನೆ, ನಾನು ಮಾಡುವಂಥ ಮಾತಾಡುಗಳು, ನಾನು ಮಾತಾಡ್ತೇನೆ ಬೇಕಾದಷ್ಟು, ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮವೇ ಶ್ರೇಷ್ಠ, ಅದರಲ್ಲೂ ದ್ವೈತವೇ ಶ್ರೇಷ್ಠ, ಅದ್ವೈತವೇ ಶ್ರೇಷ್ಠ, ವಿಶಿಷ್ಟ ಅದ್ವೈತವೇ ಶ್ರೇಷ್ಠ, ಡಿಸ್ಕಷನ್ ಆಗಲಿಕ್ಕೆ 108 ಮಾತಾಡ್ತೀನಿ ನಾನು. ಆದರೆ ಈ ಜನ್ಮಕ್ಕೆ ಮಾತ್ರ ಸೀಮಿತ, ಮುಂದಿನ ಜನ್ಮಕ್ಕೆ ಬರಲಿಕ್ಕಿಲ್ಲ. ಅದಕ್ಕೋಸ್ಕರ ಗಲಾಟೆ ಮಾಡಿಕೊಳ್ಳೋದು ಯಾಕೆ ನಾವು? ಹಾಗಾಗಿ ತಪೋ ಮಂತ್ರ ಕರ್ಮಣ ಇದು 3 ಕೂಡ ನಾನಲ್ಲ ಅಂತ ಗೊತ್ತಾಗುತ್ತೆ. ಸರಿ, ಈ 3 ನಾನಲ್ಲ. ನೆಕ್ಸ್ಟ್ ಆ 3 ಬೇಲೆಗಳಿಂದ ಹೊರಗೆ ಬಂದ್ವಿ, ಇದು ಯಾವುದು ನಾನಲ್ಲ ಅಂತ ಗೊತ್ತಾಯ್ತು. ಆಮೇಲೆ ವೀರ್ಯ ಅಂದ್ರೇನು? ಶಕ್ತಿ ಅಥವಾ ಸ್ಟ್ಯಾಮಿನಾ. ಈಗ ವೀರ್ಯ ಸ್ಟ್ಯಾಮಿನಾ ಅಂತಂದರೆ, ಈಗ ನಾನು ಹೇಳ್ತೇನೆ, ನಾನು 80 kg ಇದ್ದೇನೆ. 80 kg ಇರೋದು ಯಾವುದು? ಶರೀರ ಅಲ್ವಾ, ನಾನಲ್ಲವಲ್ಲ. ಇದರಿಂದಾನೇ ನಮ್ಮ ಈ ಫಿಲಾಸಫಿ ಬೆಳೆದಿದ್ದು ಇದರಿಂದಾನೆ. ಯಾಕೆಂದರೆ ಆತ್ಮ ಅಂತಂದಾಗ ಆತ್ಮ ಹೇಗಿದೆ, ಆತ್ಮದ ಸೈಜ್ ಏನು, ಆತ್ಮದ ಒಂದು ವೆಯ್ಟ್ ಏನು, ಆತ್ಮದ ಒಂದು ಸ್ಟ್ಯಾಮಿನಾ ಏನು, ಹೀಗೆ ನಮಗೆ ಫಿಲಾಸಫಿ ಎಲ್ಲ ಬೆಳೆದಿತ್ತು. ಹಾಗಾಗಿ ನಾನು ಅಂತಂದರೆ ಇದು ದೇಹ ಅಲ್ಲ. ದೇಹ ನೀವು ಬೇಕಾದಷ್ಟು ನಾನು ಚೆನ್ನಾಗಿ ಬಲಿಷ್ಠವಾಗಿ ಆಗಬೇಕಾದ್ರೆ ಬೇಕಾದಷ್ಟು ಪೋಷಕಾಂಶಗಳಿರುವಂಥ ಪದಾರ್ಥಗಳೆಲ್ಲ ತಿನ್ನೋದು, ಜಿಮ್ಮಿಗೆ ಹೋಗೋದು, ಅವ್ರು ಹೇಳಿದಂಥ ಡೈಟ್ಗಳನ್ನೆಲ್ಲ ಮಾಡ್ತೇವೆ. ಮಹಾ ಅಂದರೆ ಇಷ್ಟು ದಿನ ಈ ಶರೀರ, ಈ ಜನ್ಮಕ್ಕೆ ಬರೋ ಜನ್ಮಕ್ಕೆ ಈ ಶರೀರ ಬರೋದಿಲ್ಲ, ಬರೋ ಜನ್ಮಕ್ಕೆ ಬೇರೆ ಶರೀರ. ಮತ್ತು ಕಾಪಾಡಿದ್ದು ಜೋಪಾನವಾಗಿ ನೋಡಿಕಿದ್ಕೊಂಡಿದ್ದೆಲ್ಲ ಏನಾಯಿತು? ಇನ್ನು ಚೆಲುವೆ, ಅಂದ, ಬ್ಯೂಟಿ, ತುಂಬ ನಮ್ಮ ಶರೀರ ಇಷ್ಟು ಚೆನ್ನಾಗಿದೆ, ಇದಕ್ಕೇನು ಕ್ರೀಮುಗಳು ಹಚ್ಚೋದೇನು, ಇದನ್ನು ಒಳ್ಳೆ ಡ್ರೆಸ್ಸುಗಳು ಹಾಕೋದೇನು, ಡೈಟಿಷಿಯನ್ ಬ್ಯೂಟಿಷಿಯನ್ ಇಟ್ಕೊಳ್ಳೋದೇನು, ಎಲ್ಲವನ್ನು ಮಾಡ್ತೇವೆ. ಇಷ್ಟು ದಿನ ಎಂದೋ ಒಂದಿನ ಬದಲಾಗ್ತದಲ್ವ ನಮ್ಮ ಪವರ್. ಸ್ಟ್ಯಾಮಿನಾ ಎಂಬುದು ಸಣ್ಣ ಮಕ್ಕಳಿಗೆ ಸ್ಟ್ಯಾಮಿನಾ ಇರಲ್ಲ, ಮಧ್ಯದಲ್ಲಿ ಸ್ಟ್ಯಾಮಿನಾ ಇರ್ತದೆ, ಮಧ್ಯ ವಯಸ್ಸಿನಲ್ಲಿ. ವೃದ್ಧಾಪ್ಯದಲ್ಲಿ ಬಂದಾಗ ಮತ್ತೆ ಸ್ಟ್ಯಾಮಿನಾ ಇರಲ್ಲ. ಅಂದರೆ ಅಲ್ಲೇ ಬದಲಾಯ್ತಾ? ಸೊ ಬದಲಾಗ್ತದೆ. ಈ ಜನ್ಮದಲ್ಲಿರುವಂಥ ಶರೀರ ಬರೋ ಜನ್ಮಕ್ಕಿಲ್ಲ, ಈ ಜನ್ಮದ ಶಕ್ತಿ ಬರೋ ಜನ್ಮಕ್ಕಿಲ್ಲ. ಆಮೇಲೆ ನಾನು ಸ್ಟ್ಯಾಮಿನಾಗೋಸ್ಕರ ಏನು ಮಾಡ್ತೇನೆ? ಒಳ್ಳೆ ಆಹಾರವನ್ನು ತೆಗೆದುಕೊಳ್ತೇನೆ. ಸೊ ಹಾಗಾಗಿ ಫಸ್ಟ್ ಏನಾಯಿತು, ಈ ಪವರ್ ಎಂಬುದು ನಾನಲ್ಲ ಅಂತ ಗೊತ್ತಾಯಿತು. ಯಾಕಂದರೆ ಈ ಜನ್ಮಕ್ಕೆ ಈ ದೇಹ, ಬರೋ ಜನ್ಮಕ್ಕೆ ಇದೇ ಶಕ್ತಿ ಇರುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟು ಅನ್ನ ನಾನು ತೆಗೆದುಕೊಳ್ತಾ ಇರೋಂಥ ಫುಡ್ ಏನಾಗುತ್ತೆ, ತಿಂತೇವೆ, ಒಳಗೆ ಹೋಗುತ್ತೆ, ನನ್ನ ಒಳಗೆ ಕಲ್ತೋಗುತ್ತೆ. ಅಂದರೆ ನಾನೇ ಹುಡ್ಡ ಅಂತಂದರೆ ಅನ್ನ ಎನ್ನುವುದು ನನಗೆ ಒಂದು ಪೋಷಕಾಂಶವೇ ಹೊರತು ಅನ್ನ ನಾನಲ್ಲ. ಮುಂದಿನ ಜನ್ಮದಲ್ಲಿ ಅನ್ನ, ಈ ಜನ್ಮದ ಅನ್ನ ಬೇರೆ. ಯಾಕೆಂದರೆ ಮುಂದೆ ಈ ಜನ್ಮದ ವೆಜಿಟೇರಿಯನ್ಸ್ ಮುಂದಿನ ಜನ್ಮದಲ್ಲಿ ನಾನ್ ವೆಜಿಟೇರಿಯನ್ಸ್ ಆಗ್ಬೋದು, ಈ ಜನ್ಮದ ನಾನ್ ವೆಜಿಟೇರಿಯನ್ಸ್ ಮುಂದಿನ ಜನ್ಮದಲ್ಲಿ ವೆಜಿಟೇರಿಯನ್ಸ್ ಆಗ್ಬೋದು. ಹಾಗಾಗಿ ಫುಡ್ ಕೂಡ ಬದಲಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ತೆಗೆದುಕೊಳ್ಳುವಂಥ ಫುಡ್ ಕೂಡ ನಾವಲ್ಲ. ಸೊ ಆ ಬೇಲಿಯಿಂದ ಹೊರಗೆ ಬಂದ್ವಿ. ಸೊ ಬೇಲಿಯಿಂದ ಹೊರಗೆ ಬರೋದನ್ನು ನಾವು ಹೊತ್ತೇನು ಒಳಗೆ ಹೋಗ್ತೀವಿ. ಜೀವವನ್ನು ನನ್ನನ್ನು ನೋಡಬೇಕಲ್ಲ, 15 ಬೇಲಿಗಳ ಬೀಗವನ್ನು ತೆಗೆದುಕೊಂಡು ಒಳಗೆ ಹೋದ್ರೇ ನಾನು ಅಂತ ಅಂಬುದು ಗೊತ್ತಾಗ್ತದೆ. ಅಲ್ಲಿಂದ ಸ್ವಲ್ಪ ಒಳಗೆ ಹೋದ್ವಿ. ಆಮೇಲೆ ಮನಸ್ಸು ನಾವು ಮನಸ್ಸಿನ ಗುಣ ಏನು? ವಾತಾವರಣಕ್ಕೆ ತಕ್ಕಂತೆ ಬದಲಾಗ್ತದೆ. ನಾವು ಯಾವ ವಾತಾವರಣದಲ್ಲಿ ಬೆಳಿತೀವೋ ಆ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಇರುತ್ತೆ. ಇದು ಭಾಳ ಅಂತಂದರೆ ಒಂದು ಜನ್ಮಕ್ಕೆ ಮಾತ್ರ ಸೀಮಿತ ಈ ಪ್ರಭಾವ. ಈ ಜನ್ಮದಲ್ಲಿ ಇಲ್ಲಿ ಹುಟ್ಟಿದ್ದೀವಿ, ಈ ವಾತಾವರಣ ನಮ್ಮ ಮೇಲೆ ಇರುತ್ತೆ. ಬರೋ ಜನ್ಮದಲ್ಲಿ ಇನ್ನೆಲ್ಲೋ ಕಡೆ ಹುಡ್ತೇವೆ, ಆ ವಾತಾವರಣ ಬದಲಾದಷ್ಟು ಬೇರೆ ಆಗ್ತದೆ. ನಾವು ಹಳ್ಳಿಯಲ್ಲಿದ್ದಾಗ ಒಂಥರ ವಾತಾವರಣ ಇರ್ತದೆ, ಸಿಟಿಯಲ್ಲಿದ್ದಾಗ ಒಂಥರ ಇರ್ತದೆ. ಹಳ್ಳಿಯಲ್ಲಿದ್ದಂಗೆ ಸಿಟಿಲಿ ಬಿಹೇವ್ ಮಾಡಲ್ಲ, ಸಿಟಿಲಿದ್ದಂಗೆ ಹಳ್ಳಿಯಲ್ಲಿ ಬಿಹೇವ್ ಮಾಡಲ್ಲ. ವಾತಾವರಣ ಬದಲಾದಷ್ಟು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತದೆ. ಮನಸ್ಸಿಗೆ ಸ್ವಂತವಾದಂಥ ಚಾಯ್ಸ್ ಇರಲ್ಲ. ಯಾವ ಪರಿಸರದಲ್ಲಿ ಹುಟ್ಟಿದ್ದೀವೋ ಆ ಪರಿಸರದ ನಂಬಿಕೆಯೇ ನಾವು ಮುಂದುವರಿಸಿಕೊಂಡೇ ಹೋಗ್ತೀವಿ. ಈ ಜನ್ಮದಲ್ಲಿ ಈ ಹಿಂದೂ ನಾಡಿನಲ್ಲಿ ಹುಟ್ಟಿದ್ದೇವೆ, ಈ ಥರ ಪ್ರಭಾವ ನಮ್ಮ ಮೇಲಿರುತ್ತೆ. ಬರೋ ಜನ್ಮದಲ್ಲಿ ಮಿಡಲ್ ಈಸ್ಟ್ ಕಂಟ್ರೀಸ್ ಹುಟ್ಟಬೋದು, ಅಲ್ಲಿ ಇಸ್ಲಾಂ ಧರ್ಮ ನಮ್ಮ ಮೇಲೆ ಪ್ರಭಾವ ಇರುತ್ತೆ. ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸು ಥಿಂಕ್ ಮಾಡುತ್ತೆ. ನಮ್ಮ ಈಗ ಆಲೋಚನೆಗಳೆಲ್ಲ ಕೂಡ ಭಗವಂತ, ಜೀವ, ಇದರ ಬಗ್ಗೆ ಥಿಂಕ್ ಮಾಡುತ್ತೆ. ನಾವು ದ್ವೈತರಾಗಿದ್ದರೆ ಜೀವ ಬೇರೆ, ದೇವರು ಬೇರೆ. ಅದ್ವೈತರಾಗಿದ್ದರೆ ಎರಡೂ ಒಂದೇ. ವಿಶಿಷ್ಟ ಅದ್ವೈತಾರೆ ಎರಡೂ ಬೇರೆ ಆದರೂ ಒಂದೇ.
ಈ ರೀತಿ ಆಲೋಚನೆಗಳೆಲ್ಲ ಕೂಡ ಕೇವಲ ಒಂದು ಜನ್ಮಕ್ಕೆ ಮಾತ್ರವೇ. ಈ ಜನ್ಮದಲ್ಲಿ ನಾನು ಅದ್ವೈತವಾಗಿ ಹುಟ್ಟಿದ್ದೇನೆ, ಬರೋ ಜನ್ಮದಲ್ಲಿ ಅದ್ವೈತನಾಗಿರಬೇಕಿಲ್ಲ. ನಾನು ದ್ವೈತ ಆಗ್ಬೋದು, ವಿಶಿಷ್ಟ ಅದ್ವೈತ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಏನಾದರೂ ಆಗ್ಬೋದು. ಕೇವಲ ಒಂದು ಜನ್ಮಕ್ಕೆ ಮಾತ್ರ ಸೀಮಿತ ಅಷ್ಟೇ ಇದು. ಅದರಲ್ಲೂ ಕೂಡ ಡೀಪಾಗಿ ಹೋದರೆ ವಾತಾವರಣ ಬದಲಾದಷ್ಟು ಬದಲಾಗ್ತದೆ. ಈಗ ಒಂಥರ ಇರುತ್ತೆ, ಇನ್ನೊಂದು ಪ್ಲೇಸಿಗೆ ಹೋದರೆ ಇನ್ನೊಂದು ಥರ ಬಿಹೇವ್ ಮಾಡ್ತೇವೆ ನಾವು. ಹಾಗಾಗಿ ಮನಸ್ಸು ನಾನಲ್ಲ. ನೀವು ಇನ್ನೂ ಎಕ್ಸಾಂಪಲ್, ನೀವು ಸಿನಿಮಾಗಳು ನೋಡ್ತಾ ಇದ್ದರೆ ಅವಳಿ ಜೋಳಿ ಮಕ್ಕಳು ನೋಡಿ. ತಂದೆ ಪೊಲೀಸರ ಆಫೀಸರ್ ಆಗಿರ್ತಾನೆ, ಇಬ್ಬರು ಮಕ್ಕಳಿರ್ತಾರೆ, ಸಣ್ಣ ಮಕ್ಕಳು, ಆವಾಗೇ ಹಾಸ್ಪಿಟಲ್ ಹುಟ್ಟಿರ್ತಾರೆ. ಒಬ್ಬ ಕಳ್ಳ ಏನು ಮಾಡ್ತಾನೆ, ಜೈಲಿಂದ ತಪ್ಪಿಸಿಕೊಡ್ತಾನೆ. ನನ್ನನ್ನು ಕಾರಾಗೃಹದಲ್ಲಿ ಬಂಧಿಸಿದಾದ ಕಾರಣ ಇವನ ವಂಶವನ್ನು ನಿರ್ವಂಶವಾಗಿ ಮಾಡ್ತೇನೆ ಅಂತೇಳಿ ಜೈಲಿಗೆ ಬರ್ತಾನೆ, ಹಾಸ್ಪಿಟಲ್ಗೆ ಬಂದು ಇಬ್ಬರು ಮಕ್ಕಳಲ್ಲಿ ಒಂದು ಮಗುವನ್ನು ತೊಗೊಂಡು ಹೋಗ್ಬಿಡ್ತಾನೆ. ಇಂಥ ಸಿನಿಮಾವನ್ನು ನಾವು ನೋಡಿದ್ದೆ. ಆ ಮಗುವನ್ನು ತೊಗೊಂಡು ಹೋಗಿ ನನ್ನನ್ನು ಕಳ್ಳ ಅಂತ ಹೇಳಂತಾನೆ, ನಿನ್ನನ್ನು ಕಳ್ಳನನ್ನು ಮಾಡ್ತೇನೆ ಅಂತೇಳಿ ಆ ಮಗುವನ್ನು ಕಳ್ಳ ಮಾಡ್ತಾನೆ. ಅವನು ಫಸ್ಟ್ ಕ್ಲಾಸ್ ಪಿಸ್ ಪ್ಯಾಕೆಟ್ ಮಾಡ್ತಾನೆ. ಅದೇ ಇನ್ನೊಂದು ಮಗು ಪಾಪ ಹಾಸ್ಪಿಟಲಲ್ಲೇ ಇರುತ್ತೆ, ಆ ಮಗುವನ್ನು ತಾಯಿ ಬೆಳೆಸ್ಕೊಂಡು ಹೋಗಿ ಅವನನ್ನು ಪೊಲೀಸ್ ಆಫೀಸರಾಗಿ ಮಾಡ್ತಾರೆ. ಒಬ್ಬನು ಫಸ್ಟ್ ಕ್ಲಾಸ್, ಯಾಕಂದರೆ ಯಾವ ವಾತಾವರಣದಲ್ಲಿ ಬೆಳಿತಾನೋ ಆ ವಾತಾವರಣಕ್ಕೆ ತಕ್ಕಂತೆ. ಸೊ ಒಬ್ಬನು ಸಾಧು ಸಂತರ ಹತ್ರ ಇದ್ದರೆ ಅವನು ಅದೇ ರೀತಿ ಬೆಳಿತಾನೆ. ನೀವು ಪಿಟ್ ಪಾಕೆಟ್ ಹತ್ರ ನಿಲ್ಲಿಸಿದ್ರೆ, ದರೋಡೆಕೋರ ಹತ್ರ ಅವನು ಅದೇ ಥರ, ಅಂದರೆ ಅವರ ಪರಿಸರಕ್ಕೆ ತಕ್ಕಂತೆ ಅವರ ಮನಸ್ಸು ಯೋಚಿಸುತ್ತದೆ. ಹಾಗಾಗಿ ಮನಸ್ಸು ನಾನಲ್ಲ ಅಂತ ಗೊತ್ತಾಗ್ತದೆ. ಸೊ ಇನ್ನು ಸ್ವಲ್ಪ ಮನಸ್ಸು ನಾನಲ್ಲ ಅಂದಮೇಲೆ ಏನಾಯಿತು, ಇನ್ನು ಸ್ವಲ್ಪ ಒಳಗೆ ಹೋಗಬೇಕು. ಸರಿ, ಇಂದ್ರಿಯಗಳಾದರೂ ನಾನಾ? ಯಾಕಂದರೆ ಪ್ರಪಂಚದ ಜೊತೆ ಸಂಬಂಧ ಹೇಗೆ, ಇಂದ್ರಿಯಗಳಿಂದನೇ ತಾನೆ. ನನ್ನ ಮನಸ್ಸೇ ನಾನಲ್ಲ ಅಂದಮೇಲೆ ಈ ಇಂದ್ರಿಯಗಳು ಪೂರ್ತಿ ಎಕ್ಸ್ಟರ್ನಲ್, ಈ ದೇಹಕ್ಕೆ ಸಂಬಂಧಪಟ್ಟದ್ದು ಇಂದ್ರಿಯಗಳು. ದೇಹ ಬಿದ್ದು ಹೋಯಿತು, ಆಟೋಮೆಟಿಕಾಗಿ ಇಂದ್ರಿಯಗಳು ಬಿದ್ದು ಹೋಗ್ತವೆ. ಸೊ ದೇಹವೇ ನಮಗೆ ಶಾಶ್ವತ ಅಲ್ಲ ಅಂದಮೇಲೆ ಇಂದ್ರಿಯಗಳು ಹೇಗೆ ಶಾಶ್ವತ? ಅದು ಈ ಶರೀರಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಇಂದ್ರಿಯಗಳು ನಾನಲ್ಲ. ನಾನು ತಿಂದೆ, ನಾನು ವಾಸನೆ ನೋಡಿದೆ, ನಾನು ನೋಡಿದೆ, ನಾನು ಕೇಳಿದೆ. ಸೊ ಇದೆಲ್ಲ ಆಗ್ತಾ ಇರುತ್ತೆ. ಯಾವಾಗ ದೇಹ ಬಿದ್ದೋಯ್ತು, ನಾನು ಕೇಳೋದಿಲ್ಲಿ, ನಾನು ನೋಡೋದಿಲ್ಲಿ, ಏನೂ ಇಲ್ಲ. ಒಂದು ಇಂದ್ರಿಯ ವೀಕ್ ಆಯ್ತಂದ್ರೆ, ಈಗ ಸಪೋಸ್ ಕಣ್ಣು ಕಾಣಲ್ಲ ಅಂತ ಅಂದ್ಕೊಳ್ಳಿ, ಕಣ್ಣಿನ ಇಂದ್ರಿಯ ವೀಕ್ ಆದರೆ ಪ್ರಪಂಚವೇ ಬ್ಲ್ಯಾಂಕ್, ಏನೂ ಕಾಣೋದಿಲ್ಲ. ಕರೋನಾ ಟೈಮಲ್ಲಿ ಎಲ್ಲರಿಗೂ ನಾಲಿಗೆ ಮೂಗು ಎರಡೂ ರಿಪೇರಿ ಆಯಿತು. ಉಪ್ಪು ಹಾಕಿಕೊಂಡ್ರೂ ನಾಲಿಗೆ ಅದನ್ನು ಗ್ರಹಣ ಮಾಡಲಿಕ್ಕಾಗಲಿಲ್ಲ, ಏನು ವಾಸನೆ ಬಂದ್ರೂ ಗ್ರಹಣ ಮಾಡಲಿಕ್ಕಾಗಲಿಲ್ಲ. ಏನಾಯಿತು? ಬದಲಾಯಿತು. ಚರ್ಮ ಅಷ್ಟೇ. ಯುವಕರಾಗಿದ್ದಾಗ ಚರ್ಮ ಸುಖ ಬೇರೆ, ವೃದ್ಧಾಪ್ಯದಲ್ಲಿದ್ದಾಗ ಚರ್ಮ ಸುಖ ಬೇರೆ. ಆವಾಗ ಸೆನ್ಸೇಷನೇ ಇರಲ್ಲ. ನಿಮಗೆ ಶುಗರ್ ಬಂತು ಅಂದ್ಕೊಳ್ಳಿ, ಡಾಕ್ಟರ್ ಹತ್ರ ಹೋದರೆ ಕಾಲನ್ನು ಪಾದಗಳನ್ನು ಟಚ್ ಮಾಡ್ತಾರೆ, ಸೆನ್ಸೇಷನ್ ಇದೆಯಾ ರೀ? ಇಲ್ಲ, ಡ್ಯಾಮೇಜ್ ಆಗಿದೆ, ಡಯಾಬಿಟಿಕ್ ಬಂದಿದೆ, ಶುಗರ್ ಭಾಳ ದಿನದಿಂದ ಇರೋದ್ರಿಂದ ಅದು ನಿಮ್ಮ ನರ್ವ್ಸನ್ನು ಡ್ಯಾಮೇಜ್ ಮಾಡಿದೆ, ನಿಮಗೆ ಸೆನ್ಸೇಷನ್ ಇಲ್ಲ. ಇಂದ್ರಿಯಗಳೆಲ್ಲ ಕೂಡ ದೇಹಕ್ಕೆ ತಕ್ಕಂತೆ ಕೆಲಸ ಮಾಡ್ತದೆ. ಅದು ಎಂದೋ ಒಂದಿನ ಬಿದ್ದು ಹೋಗ್ತದೆ. ಹಾಗಾಗಿ ಬಿದ್ದು ಹೋಗೋದಾದರೆ ನಾನು ಹೆಂಗಾಗ್ತೇನೆ? ಹಾಗಾಗಿ ಇಂದ್ರಿಯಗಳು ನಾನಲ್ಲ. ಇನ್ನು ಉಳಿದದ್ದೇನು? ದೇಹ, ಶರೀರ ಉಳಿದದೆ. ಅಂದ್ರೇನು? ಪಾಂಚಭೌತಿಕ ಶರೀರ ಅಂತ ಹೇಳ್ತೇವೆ. ಪೃಥ್ವಿ, ಜಲ, ಬೆಂಕಿ, ವಾಯು, ಆಕಾಶ. ಈ ಪಂಚಭೂತಗಳು ಯಾವುದೂ ಕೂಡ ನಾನಲ್ಲ. ಈ 5 ಸೇರಿ ನನಗೆ ದೇಹ ಆಗಿದೆ ಅಷ್ಟೇ. ಅದು ಉಳಿಯಲ್ಲ. ಪಂಚತ್ ಅಂದ್ರೇನು? 5 ಒಂದಾಗೋದೇ ಜನನ, 1 5 ಆಗೋದೇ ನಾಶ ಅಥವಾ ಮರಣ ಅಂತೀವಿ ವ್ಯವಹಾರದಲ್ಲಿ. ಜನನ, ನಾಶ. ನಮ್ಮ ಶರೀರ 5 ಒಂದಾಗ್ತದೆ. 5 ಒಂದಾದ ಮೇಲೆ ನಮ್ಮ ವೃದ್ಧಾಪ್ಯ ಬಂದು ಶರೀರವನ್ನು ಬಿಟ್ಟು ಹೋಗೋ ಕಾಲಕ್ಕೆ ಮೊದಲು ಒಳಗಿರುವಂಥ ಅಗ್ನಿ ಹೊರಗೊಟ್ಟೋಗುತ್ತೆ. ಅಗ್ನಿ ಹೊರಗೋದ್ಮೇಲೆ ವಾಯು ಹೊರಗೊಟ್ಟೋಗುತ್ತೆ. ಯಾವಾಗ ಒಳಗಿಂದ ಗಾಳಿ ಹೋಯಿತೋ ಮೈಯೆಲ್ಲ ತಣ್ಣಗಾಗ್ತದೆ, ಬಿಸಿ ಇಲ್ಲ. ನಂತರ ಒಳಗಿರುವಂಥ ಆಕಾಶ ಅಂದರೆ ಎಂಟಿ ಸ್ಪೇಸ್, ಅದೆಲ್ಲ ಮುಚ್ಚಿಕೊಂಡು ಹೋಗಿ ದೇಹ ವೆಯ್ಟ್ ಜಾಸ್ತಿ ಆಗ್ತದೆ. ಒಳಗಿರುವಂಥ ದ್ರವಗಳೆಲ್ಲ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ನಾವು ಹತ್ತಿ ಗಿತ್ತಿ ಏನೋ ಇಟ್ಟು ಮ್ಯಾನೇಜ್ ಮಾಡ್ತೇವೆ. ಅದನ್ನು ಮತ್ತೆ ಹೋಗಿ ಖನನ ಮಾಡ್ತೇವೆ, ಸುಡ್ತೇವೆ. ಕೆಲವಿನ ಸಂಪ್ರದಾಯದಲ್ಲಿ ಸುಡ್ತಾರೆ, ಕೆಲವಿನ ಸಂಪ್ರದಾಯದಲ್ಲಿ ಹೂತಾಕ್ತಾರೆ. ಸುಟ್ಟರೂ ಹೂತಾಕಿದ್ರೂ ಭೂಮಿಯಲ್ಲಿ ಕಲ್ತೋಗ್ತದೆ, ನೀರಿನಲ್ಲಿ ಕಲ್ತೋಗ್ತದೆ, ಭೂಮಿಯಲ್ಲಿ ಕಲ್ತೋಗ್ತದೆ. ಇದು ಹಾಗಾಗಿ ದೇಹ ಅಂಬೋದು ಕೂಡ ನಾನಲ್ಲ. ಇದೆಂದೋ ಒಂದಿನ ಬಿದ್ದು ಹೋಗ್ತದೆ. ನಾನು ಬೇರೆ ಶರೀರವನ್ನು ಪಡಿತೇನೆ. ಹಾಗಾಗಿ ಈ ಪಂಚಭೂತಗಳು ನಾನಲ್ಲ. ಇನ್ನು ಒಳದಿರೋದು ಕೊನೆಯೇ ಬೇಲಿ, ಇನ್ನರ್ ಮೋಸ್ಟ್ ಬೇಲಿ. ಔಟರ್ ಮೋಸ್ಟ್ ಬಂದು ಹೆಸರು, ಇನ್ನರ್ ಮೋಸ್ಟ್ ಬಂದು ಶ್ರದ್ಧೆ, ಅಂದರೆ ನಮ್ಮ ನಂಬಿಕೆ.
ನಮ್ಮ ನಂಬಿಕೆಗಳಿರ್ತಾವಲ್ಲ, ಅದು ಈ ಜನ್ಮಕ್ಕೆ ಮಾತ್ರ ಸೀಮಿತ. ಬರೋ ಜನ್ಮಕ್ಕೆ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಬರೋದಿಲ್ಲ ಕೂಡ. ಯಾಕೆ ಬರೋದಿಲ್ಲ ಅಂತ ಕೂಡ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಈ ಜನ್ಮದಲ್ಲಿ ನಮ್ಮ ನಂಬಿಕೆ ಏನು? ಈಗ ನಾವು ಪಾಠವನ್ನು ಮಾಡ್ತಾ ಇದ್ದೇವೆ. ನಾವು ಯಾವುದನ್ನು ಪಾಠ ಮಾಡ್ತಾ ಇದ್ದೇವೆ? ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟನ್ನು ಪಾಠ ಮಾಡ್ತಾ ಇದ್ದೇವೆ. ಅದರಲ್ಲಿ ಮನಃಶಾಸ್ತ್ರ, ಅದರಲ್ಲೂ ಭಗವದ್ಗೀತೆಯನ್ನು ಪಾಠ ಮಾಡ್ತಾ ಇದ್ದೇವೆ. ಹಿಂದೂಗಳೆಲ್ಲ ಕೂಡ ಭಗವದ್ಗೀತೆ ಎಂಬುದು ನಂಬುತ್ತಾರೆ. ಇಸ್ಲಾಂನವ್ರು ಏನು ನಂಬ್ತಾರೆ? ಕುರಾನ್ ನಂಬ್ತಾರೆ. ಕ್ರಿಶ್ಚಿಯಾನಿಟಿ ಬೈಬಲ್ ನಂಬ್ತಾರೆ. ಇನ್ನು ಜ್ಯೂಸ್ ಅಂದರೆ ಅವ್ರ ತನಾಕ್ ಅಥವಾ ತೊರಾ ಈ ಗ್ರಂಥವನ್ನು ನಂಬ್ತಾರೆ. ಪ್ರತಿಯೊಂದಕ್ಕೂ ಕೂಡ ಅವರವರದೇ ಆದಂಥ ಒಂದು ಇದೆ, ನಂಬಿಕೆ ಇದೆ. ನಂಬಿಕೆ ಇರುವಂಥ ಪುಸ್ತಕ ಇದೆ. ಪುಸ್ತಕ ಅಂತಂದರೆ ನಂಬಿಕೆ. ಅದರ ಪ್ರಕಾರ ನಾವು ಫಾಲೋ ಆಗ್ತೇವೆ. ಈ ಜನ್ಮದಲ್ಲಿ ನಾನು ಹಿಂದೂ ಆಗಿರೋದ್ರಿಂದ ನನ್ನ ನಂಬಿಕೆಗಳೆಲ್ಲ ಕೂಡ ಹಿಂದುತ್ವಕ್ಕೆ ಸಂಬಂಧಪಟ್ಟದ್ದೇ ಇರುತ್ತೆ. ಅದು ಈ ಜನ್ಮಕ್ಕೆ ಮಾತ್ರವೇ. ನಾನೇನಂತೇನೆ ಈಗ ಈಶ್ವರ ಮಹಾನ್ ಅಸ್ತಿ ಅಥವಾ ಹರಿ ಸರ್ವೋತ್ತಮ ಅಂತೀವಿ. ಅಂದರೆ ಏನು? ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್. ದೇವ ಸರ್ವಗತಃ. ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇದ್ದಾನೆ. ದೇವ ಸರ್ವಜ್ಞ, ಎಲ್ಲ ಗೊತ್ತು ಭಗವಂತನಿಗೆ. ಸರ್ವಗತ, ಸರ್ವಜ್ಞ, ಆಮ್ನಿಪ್ಷಿಯಂಟ್, ಆಮ್ನಿಪೊಟೆಂಟ್, ಆಮ್ನಿಪ್ರೆಸೆಂಟ್, ಎಲ್ಲ ಕಡೆ ಇದ್ದಾನೆ. ಎಲ್ಲವನ್ನೂ ಮಾಡಬಲ್ಲ, ಸರ್ವಸಮರ್ಥ ಕೂಡ. ಸರ್ವಸಮರ್ಥ ಅಂತ ನಾವು ಹೇಳ್ತೇವೆ. ಯಾವ ಭಾಷೆಯಲ್ಲಿ? ಸಂಸ್ಕೃತ ಭಾಷೆಯಲ್ಲಿ ಹೇಳ್ತೇವೆ. ಎಕ್ಸ್ಪ್ಲೈನ್ ಮಾಡೋ ಕಾಲಕ್ಕೆ ನಾನು ನಿಮಗೆ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಇದೇ ಭಾಷೆ, ಇದೇ ವಿಷಯವನ್ನು ನೀವು ಅರಬಿಕ್ ಭಾಷೆಯಲ್ಲಿ ಹೇಳಬೇಕು ಅಂದ್ಕೊಡಿ. ಅರಬಿಕ್ಕಲ್ಲಿ ದೇವರಂತ ಏನಂತಾರೆ ಅಂದರೆ, ನಾವು ಸಂಸ್ಕೃತದಲ್ಲಿ ಆ ದೇವರನ್ನು ಈಶಃ ಅಂತೇವೆ ಅಥವಾ ದೇವಃ ಅಂತೇವೆ. ಅರಬಿಕ್ ಭಾಷೆಯಲ್ಲಿ ಅಲ್ಲ ಅಂತಂತಾರೆ. ಅಲ್ಲ ಅಂತಂದರೆ ಪರ್ಸನ್ ಅಲ್ಲ, ಹೆಸರು, ದೇವರು ಅಂತ ಅರ್ಥ. ಗಾಡ್ ಅಂತೀವಲ್ಲ, ಗಾಡ್ ಅಂದರೆ ಏನು? ಜಿ ಅಂದರೆ ಜನರೇಷನ್, ಓ ಅಂದರೆ ಆಪರೇಷನ್, ಡಿ ಅಂದರೆ ಡಿಸ್ಟ್ರಕ್ಷನ್. ಸೃಷ್ಟಿ ಸ್ಥಿತಿ ಲಯಗಳು ಮಾಡುವಂಥವನು ಯಾರಿದ್ದಾರೆ ಅವನನ್ನು ಇಂಗ್ಲೀಷ್ ಭಾಷೆಯಲ್ಲಿ ಗಾಡ್ ಅಂತೀವಿ, ಆಬ್ರಿವೇಷನಲ್ಲಿ. ಅದೇ ರೀತಿ ನೀವು ಅರಬಿಕಿಗೆ ಹೋದರೆ ಅಲ್ಲ ಅಂತಾರೆ. ನೀವು ಅವರು ನಮಾಜ್ ನೋಡಿ, ನಮಾಜು ಅವ್ರೇನು ಹೇಳ್ತಾರೆ? ಅಲ್ಲಾಹು ಅಕ್ಬರ್ ಅಂತಾರೆ. ಅಲ್ಲಾಹು ಅಕ್ಬರ್ ಅಂದರೆ ಏನು? ಅದು ಅರಬಿಕ್ ಭಾಷೆಯಲ್ಲಿದೆ. ನೀವು ಅದನ್ನು ಸಂಸ್ಕೃತಕ್ಕೆ ಕನ್ವರ್ಟ್ ಮಾಡಿ, ಈಶ್ವರ ಮಹಾನ್ ಅಸ್ತಿ, ಗಾಡ್ ಈಸ್ ಗ್ರೇಟ್. ಗಾಡ್ ಈಸ್ ಗ್ರೇಟ್ ಅಷ್ಟೇ. ಅವರು ದೇವರು ಹೆಸರಿಂದ ಗಲಾಟೆ ಮಾಡ್ಕೊಳ್ಳೋದು. ನಮಗೆ ಗಲಾಟೆ ಎಲ್ಲ ಕೂಡ ಹೆಸರುಗಳಿಂದ. ದೇವರಿಂದ ಯಾರಿಗೂ ಗಲಾಟೆ ಇಲ್ಲ. ಅವರು ದೇವರೇ ಅಂತಾರೆ, ಅವರು ಅಲ್ಲ ಅಂತಾರೆ. ನಾವು ದೇವಃ ಅಂತೀವಿ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ದೇವರು ಅಂತೇವೆ, ಇಂಗ್ಲೀಷ್ನಲ್ಲಿ ಗಾಡ್ ಅಂತೇವೆ. ಎಲ್ಲರ ಪದಗಳು ಇದೆ. ಭಗವಂತನಿಗೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಪದ. ಭಾಷೆಯಿಂದ ಭಗವಂತನನ್ನು ಪ್ರೂವ್ ಮಾಡಲಿಕ್ಕಾಗಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು. ಭಗವಂತನನ್ನು ಫಿಸಿಕಲಿಯಾಗಲಿ, ಭಾಷೆಯಿಂದ ಆಗಲಿ, ಲಾಜಿಕ್ನಿಂದ ಆಗಲಿ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಡಿಸಪ್ರೂವ್ ಮಾಡಲಿಕ್ಕೆ ಕೂಡ ಬರಲ್ಲ. ಇದು ಮೂರು ಸಾಧ್ಯ ಇಲ್ಲ. ಯಾಕೆಂದರೆ ಭಾಷೆ ಅಂತಂಬೋದೇನು? ನಮಗೆ ಯಾವುದು ಗೊತ್ತಿದೆಯೋ ಅದನ್ನೇ ನಮಗೆ ತಿಳಿಸತ್ತತ್ತು. ಗೊತ್ತಿಲ್ಲದನ್ನು ಭಾಷೆ ಯಾವತ್ತೂ ತಿಳಿಸೋದಿಲ್ಲ. ಸೊ ನಾವು ದೇವರು ಅಂತಂಬೋದಕ್ಕೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಹೆಸರಿದೆ. ಹಿಂದಿಯಲ್ಲಿ ಕುದಾ ಅಂತೇವೆ, ತಮಿಳಿನಲ್ಲಿ ಕಡವನ್ ಅಂತಾರೆ. ಈ ರೀತಿ ಬಹಳಷ್ಟು ಹೆಸರುಗಳಿವೆ. ಆದರೆ ಹೆಸರುಗಳನ್ನೇ ದೇವರು ಬೇರೆ, ಹೆಸರುಗಳು ಬೇರೆ ಆದ ಕಾರಣ ದೇವರುಗಳು ಬೇರೆ ಅಂಥೇಳಿ ತಲೆ ಓಡಿಕೊಂಡು ಒದ್ದಾಡ್ತಾ ನಮ್ಮ ನಂಬಿಕೆಗಳು ಇವತ್ತು ಆಗಿದೆ. ಶೋಚನೀಯ. ಇದು ತಟಸ್ಥವಾಗಿ ಹೇಳ್ತಾ ಇದ್ದೇನೆ. ಯಾವುದೇ ಒಂದು ಮತಕ್ಕೆ ಇದು ತುಂಬ ಸೆನ್ಸಿಟಿವ್ ಇಶ್ಯೂ ಆದ ಕಾರಣ ಯಾವುದೇ ಒಂದು ಮತನ ಎತ್ತೋದಾಗಲಿ ಕೆಳಗೆ ಇಳಿಸೋ ಆಗಲಿ ಪ್ರಯತ್ನ ಅಲ್ಲ. ಕೇವಲ ನಮ್ಮನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಬೇಕಷ್ಟೆ. ಇದನ್ನು ಇನ್ನೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡೋ ಕೆಲಸ ಇಲ್ಲ. ನನಗೆ ನಾನು ತಿಳ್ಕೊಂಡ್ರೆ ಸಾಕು. ನೀವು ಇದನ್ನು ಯಾರ ಮುಂದೆ ಹೋಗಿ ದೇವರೆಲ್ಲ ಒಂದೇ ರೀತಿ ವಾದನೆ ಮಾಡೋ ಕೆಲಸ ಇಲ್ಲ. ನಮಗೆ ಅರ್ಥ ಆಯ್ತಾ? ನಮ್ಮ ವರ್ತನೆ ಅಲ್ಲಿಂದ ಬೇರೆ ಆಗ್ತದೆ. ಹಾಗಾಗಿ ನೀವು ನಮಾಜನ್ನು ಬೇಕಾದ್ರೆ ಕಂಪ್ಲೀಟ್ ಇಂಗ್ಲೀಷಿಗೆ ಡಿಕೋಡ್ ಮಾಡಿ ಅಥವಾ ಕಂಪ್ಲೀಟ್ ಸಂಸ್ಕೃತಿಗೆ ಡಿಕೋಡ್ ಮಾಡಿ. ಹೇಗೆ ಮಾಡ್ತೀರಿ? ನಮಗೆ ಅಷ್ಟು ಜ್ಞಾನ ಇಲ್ಲ. ಆದ ಕಾರಣ ಗೋ ಟು ಗೂಗಲ್ ಟ್ರಾನ್ಸ್ಲೇಟರ್. ಗೂಗಲ್ ಟ್ರಾನ್ಸ್ಲೇಟರ್ಲಿ ನಿಮಗೆ ಅರಬಿಕ್ ಭಾಷೆಯಲ್ಲಿರುವಂಥ ಈ ಒಂದು ನಮಾಜನ್ನು ಅದರಲ್ಲಿ ಹಾಕಿ ಅದನ್ನು ನೀವು ಸಾಂಸ್ಕ್ರಿಟಿಗೆ ಕನ್ವರ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಸಾಂಸ್ಕ್ರಿಟಿಗೆ ಕನ್ವರ್ಟ್ ಮಾಡಿದರೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಸಂಸ್ಕೃತದಲ್ಲಿ ಏನಿದೆ ಅದೇ ಬರುತ್ತೆ. ಮತ್ತು ಡಿಫ್ರೆನ್ಸ್ ಎಲ್ಲಿದೆ? ಶ್ರದ್ಧೆ ಅಂತಂಬೋದು ಒಂದು ಜನ್ಮಕ್ಕೆ ಮಾತ್ರ ಸೀಮಿತ.
ಈ ಜನ್ಮದಲ್ಲಿ ನೀವು ದೇವಸ್ಥಾನವನ್ನು ಕಟ್ಟಿಸ್ಬೋದು. ಬರೋ ಜನ್ಮದಲ್ಲಿ ನೀವೇ ಇನ್ನೊಂದು ಮತದಲ್ಲಿ ಹುಟ್ಟಿ ಆ ದೇವಸ್ಥಾನನ ನೀವು ಒಡಿಬೋದು. ಯಾಕೆಂತಂದರೆ ಹಿಂದಿನ ಜನ್ಮದಲ್ಲಿ ನಾನು ಹಿಂದೂ ಆಗಿದ್ದೆ, ಇದನ್ನು ನಾನೇ ಕಟ್ಟಿಸಿದ್ದೆ, ಈಗ ನಾನು ಮುಸ್ಲಿಂ ಆಗಿದ್ದೇನೆ, ಇದನ್ನು ನಾನು ಹೊಡಿಬಾರ್ದಲ್ವ? ನಮಗೆ ಗೊತ್ತೇ ಇಲ್ಲ. ಹಿಂದಿನ ಜನ್ಮದ ನಂಬಿಕೆ ಬೇರೆ, ಈ ಜನ್ಮದ ನಂಬಿಕೆ ಬೇರೆ. ಹಿಂದಿನ ಜನ್ಮದಲ್ಲಿ ನಾವು ಹಿಂದೂಗಳೇ ಆಗಿದ್ವಾ? ಗೊತ್ತಿಲ್ಲ. ಮುಂದಿನ ಜನ್ಮದಲ್ಲಿ ಮತ್ತೆ ಹಿಂದೂಗಳಾಗ್ತೀವ? ಗೊತ್ತಿಲ್ಲ. ವೇದವ್ಯಾಸ ಅದೇ ಹೇಳ್ತಾರೆ, ಅದರ್ಶನಾದ ಪತಿತಃ ಪುನಶ್ಚ ಅದರ್ಶನಂಗತಃ. ಹಿಂದೆ ನೀ ಎಲ್ಲಿದ್ದಿ? ಗೊತ್ತಿಲ್ಲ. ಮುಂದೆ ಎಲ್ಲಿ ಹೋಗ್ತಿ? ಗೊತ್ತಿಲ್ಲ. ಏನು ಗೊತ್ತಿಲ್ಲದ ಮೇಲೆ ಇಲ್ಲಿ ಎಲ್ಲ ಗೊತ್ತು ಅಂತ ಅಂಬೋದಕ್ಕೆ ಏನು ಮಾನದಂಡ? ಹೇಗೆ ನಂಬಬೇಕು? ಹಾಗಾಗಿ ಇದು ಇನ್ನರ್ ಮೋಸ್ಟ್ ಫೆನ್ಸ್. ಇಲ್ಲಿಗೆ ನಾವು ನಿಂತೋಗ್ಬಿಡ್ತೀವಿ. ಇದೇನು ಮಾಡ್ತದೆ, ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಧಾನವಾದಂಥ ಪ್ರತಿಬಂಧಕ ನಮ್ಮ ಶ್ರದ್ಧೆ, ಅಂತಃಶ್ರದ್ಧೆ ಅಂತೇವೆ. ನಂಬಿಕೆ. ನಮ್ಮ ನಂಬಿಕೆ ನಮ್ಮನ್ನು ಮುಂದೆ ಹೋಗ್ಬಿಡ್ಸಲ್ಲ. ನಾವು ಬ್ರಾಹ್ಮಣರಾಗಿದ್ದು ಅದರಲ್ಲೂ ದ್ವೈತರಾಗಿದ್ದರೆ ಏನು ನಾವು ನಂಬಿಕೊಂಡಿದ್ದೀವಿ ಅದರ ಮೇಲೆಯೇ ನಮ್ಮ ಜೀವನ ಹೋಗುತ್ತೆ. ಬೇರೆ ಯಾರು ಎಷ್ಟು ಹೇಳಿದ್ರು ನಾವು ಹೋಗೋದಿಲ್ಲ. ನಾವು ಯಾವುದೇ ಶಾಸ್ತ್ರವನ್ನು ಓದಲಿ ಅದರ ಪ್ರಕಾರ ಹೋಗುತ್ತೆ. ಭಗವದ್ಗೀತೆ ನಾನು ಹೇಳೋ ಕಾಲಕ್ಕೆ ಭಾಳ ಜನ ವಾಟ್ಸಪ್ ಮೆಸೇಜ್ ಮಾಡ್ತಿದ್ರು, ಏನು ಯಾವ ಮತ ಫಾಲೋ ಆಗ್ತೀರಿ ನೀವು? ದ್ವೈತ ಪ್ರಕಾರ ಹೇಳ್ತಿರೋ ಅದ್ವೈತ ಪ್ರಕಾರ ಹೇಳ್ತಿರೋ? ಇದು ಬರುವಂಥ ಪ್ರಶ್ನೆ. ಏಕೆಂತಂದರೆ ಅವರ ಆಲೋಚನಾ ಶ್ರದ್ಧೆ ಏನಿದೆ, ನಂಬಿಕೆ ಏನಿದೆ ಅದರ ಮೇಲೆಯೇ ಹೋಗುತ್ತೆ. ನಾವು ದೇವರುಗಳನ್ನ ಮಾಡೋದು ಇವತ್ತು ಅದೇ ಕೆಲಸ. ಒಬ್ಬ ಅದ್ವೈತಿ ಅಂದ್ಕೊಳ್ಳಿ, ದೇವ್ರಿಗೆ ಏನು ಮಾಡ್ತಾರೆ? 3 ನಾಮ ಹಚ್ತಾರೆ. ವಿಶಿಷ್ಟ ಅದ್ವೈತಿ ಅಂದರೆ ಮೇಲಕ್ಕೆ 3 ನಾಮ ಇಡ್ತಾರೆ. ದ್ವೈತ ಅಂದ್ಕೊಳ್ಳಿ, ಊರ್ಧ್ವ ಪುಂಡ್ರ ಇಡ್ತಾರೆ. ಇದು ನಮಗೆ ಅರ್ಥ ಆಗೋದಿಲ್ಲ. ಏಕೆಂತಂದರೆ ಮಧ್ವಾಚಾರ್ಯರಲ್ಲಿ ಕೂಡ ನಿಮಗೆ ಈ ಊರ್ಧ್ವ ಪುಂಡ್ರವನ್ನು ಹಾಕಿದ್ದಿಲ್ಲ. ಯಾಕೆಂದರೆ ಮಧ್ವಾಚಾರ್ಯ ಹಾಕಿಲ್ಲ ಅಂತ ಯಾಕೆ ಹೇಳ್ತೇವೆ ಅಂದರೆ, ಅದನ್ನು ಇಂಟ್ರಡ್ಯೂಸ್ ಮಾಡಿದವರು ಮಧ್ವಾಚಾರ್ಯರ ಒಂದು ಪರಂಪರದಲ್ಲಿ, ಶಿಷ್ಯ ಪರಂಪರದಲ್ಲಿ ಒಬ್ಬರು ರಾಮತೀರ್ಥರು ಅಂತ ಒಬ್ಬರಿದ್ದರು. ಅವರು ನಾವು ಕೂಡ ಒಂದು ಈ ನಮ್ಮನ್ನು ನಾವು ಮಧ್ವಾಚಾರ್ಯರು ಫಾಲೋಯರ್ಸ್ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಚಿಹ್ನೆ ಇದ್ರೆ ಚೆನ್ನಾಗಿರುತ್ತೆ. ಅದ್ವೈತರು 3 ನಾಮ ಹಚ್ತಾರೆ, ವಿಶಿಷ್ಟ ಅದ್ವೈತರು ಮೇಲಕ್ಕೆ 3 ನಾಮ ಹಚ್ತಾರೆ, ನಾವು ಐಡೆಂಟಿಫೈ ಮಾಡಲಿಕ್ಕೆ ಇದೊಂದು ಹಚ್ಕೊಳ್ಳೋಣ ಅಂಥೇಳಿ ಅವರು ಇಂಟ್ರಡ್ಯೂಸ್ ಮಾಡಿದರು. ಅವರ ಶಿಷ್ಯ ಇಂಟ್ರಡ್ಯೂಸ್ ಮಾಡಿದ್ದನ್ನು ಮಧ್ವಾಚಾರ್ಯರು ಹಾಕಿಕೊಡೋದು ಹೇಗೆ? ಇದಕ್ಕೆ ನಾವಿಲ್ಲಿ ಭಗವಂತ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಭಗವಂತವೇ ನಾಮ ಹಾಕ್ಬಿಡ್ತೇವೆ. ಭಗವಂತ ನಾಮ ಹೆಂಗೆ ಹಾಕ್ಕೊಳ್ಳಿಕ್ಕಾಗ್ತದೆ? ಅಲ್ವಲ್ಲ? ಸೊ ಇದು ನಮ್ಮ ಶ್ರದ್ಧೆ ಈ ರೀತಿ ಇರ್ತದೆ. ಹಾಗಾಗಿ ಇದು ನಾನಲ್ಲ, ನಾನು ಈ ಜನ್ಮದಲ್ಲಿ ಏನು ನಂಬಿಕೊಂಡು ಬಂದಿದ್ದೇನೆ ಇದು ಯಾವುದೂ ನಾನಲ್ಲ. ನಾನು ಹಿಂದೂನ ಅಲ್ಲ, ನಾನು ಕ್ರಿಶ್ಚಿಯನ ಅಲ್ಲ. ಯಾಕೆಂತಂದರೆ ಈ ಜನ್ಮಕ್ಕೆ ಮಾತ್ರ ಸೀಮಿತ. ಮುಂದಿನ ಜನ್ಮದಲ್ಲಿ ಏನಾಗುತ್ತೆ? ನಾವು ಪ್ರಾರಂಭದಲ್ಲಿ ತತ್ವ ವಿವೇಕ ಯೋಗದಲ್ಲಿ ಜೀವ ಸಾಯೋದಿಲ್ಲ, ದೇಹ ಉಳಿಯೋದಿಲ್ಲ ಅಂತ ತಿಳ್ಕೊಂಡ್ವಿ. ಜೀವ ಎಂದಿಗೂ ಇರುತ್ತೆ. ನಾವು ಶರ್ಟ್ ಹೆಂಗೆ ಬದಲಾವಣೆ ಮಾಡ್ತೀವೋ ಜೀವ ಅಂತಂಬೋದು ದೇಹ ಬದಲಾವಣೆ ಮಾಡ್ತದೆ. ಸೊ ಈ ಥರ ಈ ಜನ್ಮದಲ್ಲಿ ಈ ದೇಹ ಹಾಕ್ಕೊಂಡಿದ್ದೇವೆ, ಹಿಂದೂ ದೇಹವನ್ನು. ಬರೋ ಜನ್ಮದಲ್ಲಿ ಬೇರೆ ದೇಹಕ್ಕೆ ಹೋಗ್ತೀವಿ ನಾವು. ಆವಾಗ ನಮ್ಮ ಶ್ರದ್ಧೆ ಏನಾಯಿತು ಗೊತ್ತಿಲ್ಲ. ಇದೇ ಅತ್ಯಂತ ದೊಡ್ಡದಾದಂಥ ಬೇಲೆ. ನಾನು ಎನ್ನುವಂಥ ನಂಬಿಕೆ, ನಾವು ಏನನ್ನು ನಂಬಿದೀವೋ ಅದೇ ನಮ್ಮ ವ್ಯಕ್ತಿತ್ವ. ನಮ್ಮ ನಂಬಿಕೆ ಸತ್ಯ ಆದರೆ ನಾವು ಉನ್ನತ ಸ್ಥಾನಕ್ಕೆ ಹೋಗ್ತೇವೆ. ನಮ್ಮ ನಂಬಿಕೆ ಸುಳ್ಳು ಆದರೆ ದಾರಿ ತಪ್ತೇವೆ. ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಒಮ್ಮೊಮ್ಮೆ ನಮಗೆ ಗೊತ್ತಾಗೋದಿಲ್ಲ. ನಾವು ಆ ನಮ್ಮ ನಂಬಿಕೆದ ಚೌಕಟ್ಟಿನಿಂದ ಹೊರಗೆ ಬರೋದಿಲ್ಲ. ನಮ್ಮ ನಂಬಿಕೆಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು. ಆದರೆ ನಾನೇ ನಂಬಿಕೆ ಅಲ್ಲ. ಯಾಕೆಂತಂದರೆ ನಾನು ಹಿಂದೂ ಆಗಿದ್ದರೆ ನನ್ನ ನಂಬಿಕೆಯಲ್ಲಿ ಹಿಂದೂ ದೇವರುಗಳಿದ್ದಾರೆ, ಮುಸ್ಲಿಂ ಆಗಿದ್ದರೆ ನನ್ನ ನಂಬಿಕೆಯಲ್ಲಿ ಮುಸ್ಲಿಂ ದೇವರುಗಳು, ಕ್ರಿಶ್ಚಿಯನ್ ಆಗಿದ್ದರೆ ನನ್ನ ಮನಸ್ಸಿನಲ್ಲಿ ನನ್ನ ಶ್ರದ್ಧೆಯಲ್ಲಿ ನಂಬಿಕೆಯಲ್ಲಿ ಜೀಸಸ್ ಕ್ರೈಸ್ಟ್ ಇರ್ತಾರೆ. ಇದರಲ್ಲಿ ನನ್ನ ನಿಜವಾದಂಥ ನಂಬಿಕೆ ಯಾವುದು? ನಮ್ಮದು ಒಂದೊಂದು ಜನ್ಮಕ್ಕೆ ಒಂದೊಂದು ನಂಬಿಕೆ. ಹಾಗಾಗಿ ಇದು ನಾನಲ್ಲ ಅಂತ ಗೊತ್ತಾಗುತ್ತೆ. ಈ 15 ಬೇಲಿಗಳಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ. ಈ 15 ಬೇಲಿಗಳನ್ನು ನಮ್ಮನ್ನು ಈ 15 ಬೇಲಿಗಳು ಕಾಡ್ತಾ ಇರ್ತದೆ. ಒಂದೊಂದು ಸಾರಿ ಹೆಸರೇ ನಾನು, ಒಂದೊಂದು ಸಾರಿ ನನ್ನ ಮನಸ್ಸೇ ನಾನು, ಒಂದೊಂದು ಸಾರಿ ನನ್ನ ಪಂಚಭೌತಿಕವಾದ ದೇಹವೇ ನಾನು, ಒಂದೊಂದು ಸಾರಿ ನಾನು ತಿನ್ನುವಂಥ ಆಹಾರವೇ ನಾನು. ನಾವು ವೆಜಿಟೇರಿಯನ್ಸ್ ರೀ, ನಾನು ಇಂಥದ್ದೇ ತಿನ್ನೋದು, ಅದೇ ನಾನಾಗ್ಬಿಡ್ತದೆ. ಈ 15ಗಳಲ್ಲಿ ಈ ಜೀವ ಸಿಕ್ಕಿ ಹಾಕಿಕೊಂಡಿದ್ದೆ. ಅದನ್ನೇ
ನಾವು ಸಂಸಾರ ಅಂತ ಕರಿತೇವೆ. ಸಂಸಾರ ಅಂತಂದರೆ ಹೆಂಡತಿ ಮಕ್ಕಳು ಅಂತ ಅರ್ಥ ಅಲ್ಲ. ಈ 15 ಬೇಲಿಗಳ ಒಳಗೆ ಇರೋದು ಅಂತ ಅರ್ಥ. ಓಕೆ, ಈಗ ಈ 15 ಬೇಲಿಗಳೇ ಸಂಸಾರ ಅಂತ ಇದೆ. ಈ 15 ಬೇಲಿಗಳಿಂದ ಪಾರಾಗುವುದೇ ಮೋಕ್ಷ ಅಂತಂದರೆ ಏನು? ನನ್ನ ಸುಖದ ಮೂಲ ಎಲ್ಲಿದೆ ಅಂತ ನೋಡಿದರೆ ಈ 15 ಬೇಲಿಗಳು ಕೂಡ ಒಂದು ಜನ್ಮದಲ್ಲಿ ಸುಖ ಕೊಡುತ್ತೆ, ಇನ್ನೊಂದು ಜನ್ಮದಲ್ಲಿ ಕೊಡೋದಿಲ್ಲ. ನಿಜವಾದಂಥ ಸುಖ ಅದು ಕೊಡಲ್ಲ. ಒಳಗೆ ನಾನು ಅಂತಂಬುದು ಏನಿದೆ ಅದು ತಿಳ್ಕೊಳ್ಳೋದೇ ನಿಜವಾದಂಥ ಸುಖ. ಯಾವ ಜನ್ಮದಲ್ಲೂ ಹುಟ್ಟಿದ್ರೂ ಕೂಡ ನಾನು ಅಂತಂಬುದು ಎಕ್ಸ್ಕ್ಲೂಸಿವ್ ನಮಗೆ ಗೊತ್ತಿದ್ದರೆ, ಇದೆಲ್ಲ ಟೆಂಪರರಿ ಅಂತ ಅದು ಗೊತ್ತಿದ್ದರೆ, ನಮ್ಮ ಬಿಲೀವ್ಸ್ ಆಗಲಿ, ನಮ್ಮ ಮತ ಆಗಲಿ, ನಮ್ಮ ಶರೀರ ಆಗಲಿ, ಮನಸ್ಸಾಗಲಿ, ಇಂದ್ರಿಯಗಳಾಗಲಿ, ಇದೆಲ್ಲ ಕೂಡ ಟೆಂಪರರಿ, ಇದು ಯಾವುದು ನಾನಲ್ಲ ಅಂತ ತಿಳ್ಕೊಳ್ಳೋದೇ ನನ್ನ ಸುಖದ ಮೂಲವನ್ನು ಹುಡುಕಲಿಕ್ಕೆ ಮೊದಲನೇ ಸ್ಟೆಪ್. ಇಲ್ಲಿ ಇದನ್ನು ಬಿಡಬೇಕು. ಈ 15 ಬೇಲಿಗಳಿಂದ ಹೊರಗೆ ಬಂದವನೇ 16ನೇದವನಾಗಿ ಜೀವ. ಈ 15 ಬೇಲಿಗಳಿಂದ ಪಾರಾಗುವುದೇ ಮೋಕ್ಷ. ನಮಗೆ ಮೋಕ್ಷ ಬೇಕಾದರೆ ಈ 15 ಬೇಲಿಗಳಿಂದ ಹೊರಗೆ ಬರಬೇಕು. ಅಂದರೆ ನಮ್ಮನ್ನು ನಾವು ತಿಳ್ಕೊಳ್ಬೇಕು. ನಾವು ಒಂದು ನೆಕ್ಲೆಸ್ ಹಾಕ್ಕೊಳ್ಬೇಕಾದ್ರೆ ಮನೆಯನ್ನು ಓಪನ್ ಮಾಡಿ, ಬೀರುವಾ ಇರುವಂಥ ಕೋಣೆಯನ್ನು ಓಪನ್ ಮಾಡಿ, ಬೀರುವಾವನ್ನು ಓಪನ್ ಮಾಡಿ, ಸೀಕ್ರೆಟ್ ಲಾಕರ್ ಓಪನ್ ಮಾಡಿ, ಅದರೊಳಗಿರುವಂಥ ನೆಕ್ಲೆಸ್ ಬಾಕ್ಸ್ ಓಪನ್ ಮಾಡಿ ಹೇಗೆ ನೆಕ್ಲೆಸ್ ಹಾಕ್ಕೊಡ್ತೀವೋ, ನಾವು ಭಗವಂತನನ್ನು ತಿಳಿಬೇಕು ಅಥವಾ ನನ್ನನ್ನು ನಾನು ತಿಳಿಬೇಕು ಅಂದರೆ ಕೂಡ ಈ 15 ಬೇಲಿಗಳನ್ನು ಫಸ್ಟ್ ಓಪನ್ ಮಾಡಬೇಕು. ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿಕೊಳ್ಳೋ ತೊಂದರೆ ಇಲ್ಲ. ಸೊ ಓಪನು ಕ್ಲೋಸು ಮಾಡುವಂಥ ಟೆಂಪರರಿ ಡೋರ್ಗಳು ಅಂತ ನಮಗೆ ಗೊತ್ತಿರಬೇಕು. ಅದೇ ಪರ್ಮನೆಂಟ್ ಅಂದ್ಕೊಂಡ್ರೆ ಡೋರೇ ಇಲ್ಲ ಅಂತಂದ ಮೇಲೆ ಪರ್ಮನೆಂಟಾಗಿ ಇದೇನಾಗ್ತದೆ, ಬಂಧನ ಆಗ್ತದೆ, ನೀವು ಕೂಡ ಒಳಗೆ ಹೋಗ್ಲಿಕ್ಕಾಗಲ್ಲ. ನೆಕ್ಲೆಸ್ಸನ್ನು ಬೀರುವಾ ಒಳಗಿಟ್ಟು ಬೀರುವಾದ ಬೀಗ ಬಿಸಾಡೋಣ, ಮನೆ ಬೀಗ ಬಿಸಾಡೋಣ. ಅಸಲು ಮನೆಗೆ ಬಾಗಿಲೇ ಇಲ್ಲ, 4 ಕಡೆ ಕಟ್ಟಿಬಿಡೋಣ. ಮತ್ತು ನಾವಾದರೂ ಹೇಗೆ ಓಪನ್ ಮಾಡಬೇಕು? ಹಾಗಾಗಿ ಇದು ಬಾಗಿಲುಗಳಿದ್ದಂಗೆ, ಬಂಧನ ಅಂತ ಅಂದ್ಕೊಳ್ಬೇಡಿ. ಈ ಬಂಧನವೇ. ಯಾಕೆ ಅಂದರೆ ನಮಗೆ ಗೊತ್ತಿಲ್ಲದೆ ಹೊರಗೆ ಬರಬಾರ್ದು, ಬೇರೆಯವರು ಒಳಗೆ ಹೋಗಬಾರ್ದು, ನಾವು ಮಾತ್ರ ಒಳಗೆ ಹೋಗಬೇಕು ಅಂತಂದರೆ ಅದನ್ನು ತಿಳ್ಕೊಳ್ಳೋದೊಂದೇ ನಮಗೆ ಅರ್ಥ. ಒಂದು ಬಾಗಿಲಿಂದ ಒಳಗೆ ಹೋಗಬೇಕು ಅಂದರೆ ಬಾಗಿಲನ್ನು ಹೇಗೆ ತೆಗಿಬೇಕು, ಬಾಗಿಲಿಗೆ ಒಂದು ಬೀಗ ಇದೆ, ಆ ಬೀಗ ನಮ್ಮ ಹತ್ರ ಇಟ್ಕೊಳ್ಬೇಕು ಅಂತಂಬೋ ಮಿನಿಮಮ್ ಕಾಮನ್ ಸೆನ್ಸ್ ನಮಗೆ ಹೇಗೆ ಇರುತ್ತೆಯೋ ಹಾಗೆ ಜೀವವನ್ನು ತಿಳ್ಕೊಳ್ಬೇಕಾದ್ರೂ ಕೂಡ ಇದೆಲ್ಲ ಕೂಡ ಬಾಗಿಲುಗಳು ಅಂತ ನಮಗೆ ಗೊತ್ತಿರಬೇಕು. ಗೊತ್ತಿದ್ದರೆ ಆಟೋಮೆಟಿಕ್ಕಾಗಿ ಆ ಬಂಧನದಿಂದ ಹೊರಗೆ ಬಂದಂಗೆ ಅಥವಾ ನಾವೇ ಜೀವವನ್ನು ತಿಳ್ಕೊಂಡಂಗೆ. ಮೊದಲು ನಮ್ಮನ್ನು ನಾವು ತಿಳ್ಕೊಳ್ಬೇಕು. ಸೊ ಹೇಗೆ ಬರಬೇಕು ಎನ್ನುವಂಥ ಚಿಂತನೆಯೇ ನಮ್ಮ ಭಾರತೀಯದ ತತ್ವಶಾಸ್ತ್ರದ ಎಸೆನ್ಸ್. ಒಂದೊಂದು ಬೇಲಿಯನ್ನು ಮುರಿದು ನಾವು ಹೊರಗೆ ಬರಬೇಕು. ಸೊ ಈಗ 16ನೇ ಬೇಲಿಯಿಂದ ಹೊರಗೆ ಬಂದ ನಮ್ಮನ್ನು ನಾವು ತಿಳ್ಕೊಂಡ ಮೇಲೆ ಆಮೇಲೆ ಭಗವಂತನ ಕಡೆ ಹೋಗೋಣ. ಆಮೇಲೆ ಈ ನನಗೂ ದೇವರಂದರೆ ಏನು? ಈಗ ನನಗೆ ಹೇಗೆ 15 ಬೇಲಿಗಳಿಂದ ಹೊರಗೆ ಬರ್ತೀವೋ ಹಾಗೆ ಭಗವಂತನ ನಮಗಿಂತಲೂ ಅಮೂಲ್ಯವಾದ ವಸ್ತು ಭಗವಂತ. ಜೀವನೇ ಅಮೂಲ್ಯ ಅಂತಂದರೆ ಇನ್ನು ಭಗವಂತ ಎಲ್ಲ ಗುಣಗಳು ಇರುವಂಥವನು. ಸಗುಣ ನಿರ್ಗುಣ ಎರಡೂ ಅಂತೇವೆ. ಸಗುಣ ಅಂತಂದ್ರೇನು ಎಲ್ಲ ಗುಣಗಳು ಇರೋವನು, ನಿರ್ಗುಣ ಅಂದ್ರೇನು ಕೆಟ್ಟ ಗುಣಗಳು ಇಲ್ಲದವನು ಅಂತ ಅರ್ಥ. ಅಂಥ ಭಗವಂತನನ್ನು ತಿಳ್ಕೊಳ್ಬೇಕಾದ್ರೆ ಇನ್ನೆಷ್ಟು ಬೇಲಿಗಳಿಂದ ಹೊರಗೆ ಬರಬೇಕು? ಅಥವಾ ವಿದ್ಯೆ ಇರಬೇಕು. ಅಂದರೆ ಜ್ಞಾನದಿಂದ ಮಾತ್ರವೇ ಭಗವಂತನ ತಿಳ್ಲಿಕ್ಕೆ ಸಾಧ್ಯ. ಯಾವಾಗ ನಮ್ಮನ್ನು ನಾವು ತಿಳ್ಕೊಂಡ ನಂತರ 16 ತಿಳ್ಕೊಂಡ್ರೆ 17ನೇದಾದಂಥ ವಿದ್ಯೆಯಿಂದ 18ನೇದಾದಂಥ ವೇದವೇದ್ಯನಾದಂಥ ಭಗವಂತನನ್ನು ತಿಳಿತೇವೆ. ಹಾಗಾಗಿ ಮೊದಲು ನಮ್ಮನ್ನು ನಾವು ತಿಳ್ಕೊಂಡು ಆಮೇಲೆ ವಿದ್ಯೆ. ಶಾಸ್ತ್ರದಲ್ಲಿ ಫಿಲಾಸಫಿಲಿ ಅವಿದ್ಯೆ ಅಂತ ಬರುತ್ತೆ. ಅವಿದ್ಯೆ ಅಂತಂದರೆ ಏನಂದರೆ ವಿದ್ಯೆ ಇಲ್ಲದವನು ಅಂತ ಅರ್ಥ ಅಲ್ಲ, ವಿದ್ಯೆ ಸಾಕಾಗದೇ ಇರೋದು ಅಂತ. ತಿಳಿಲಿಕ್ಕೆ, ಭಗವಂತನ ತಿಳಿಲಿಕ್ಕೆ ನಮ್ಮ ಹತ್ರ ಇರುವಂಥ ಇನ್ಫಾರ್ಮೇಷನ್ ಸಾಕಾಗದೇ ಇರೋದನ್ನು ಅವಿದ್ಯೆ ಅಂತೇವೆ. ಆ ವಿದ್ಯೆಯಿಂದ ಹೊರಗೆ ಬರಬೇಕು ಅಂದರೆ ಅಪ್ಡೇಟ್ ಮಾಡಿಕೊಳ್ಳಬೇಕು. ಭಗವಂತನನ್ನು ತಿಳ್ಕೊಳ್ಳೋಷ್ಟು ವಿಷಯವನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು. ಸೊ ಇದನ್ನು ಮುಂದೆ ಇದರ ಕಾನ್ಸೆಪ್ಟ್ ಹೇಗೆ ಬೆಳೆದು ಬಂತು, ವಿದ್ಯೆ, ಇದ್ರ ಕೆಳಗೆ ನಮಗೆ ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳೆಲ್ಲ ಕೂಡ ಇದೇ ಕಾನ್ಸೆಪ್ಟ್ ಮೇಲೆ ಹೋಗುತ್ತೆ. ಜೀವಗೂ ಭಗವಂತನಿಗೂ ಮಧ್ಯೆ ತಿಳ್ಕೊಳ್ಬೇಕಾದ್ರೆ ವಿದ್ಯೆ ಹೇಗಿದೆ, ಇನ್ಫಾರ್ಮೇಷನ್ ಹೇಗಿದೆ, ಅದನ್ನೆಲ್ಲ ಕೂಡ ನಾವು ಒಂದು ದಿನ ನಾವು ನೋಡೋಣ. ಇನ್ನು ಮುಂದೆ ಪ್ರಶ್ನೆ ನಮಗೆ ಬರೋದು ಏನಂತಂದರೆ, ಬೇಲಿಗಳನ್ನ ಮುರಿದು ಹೊರಗೆ ಬರಬೇಕಾದ್ರೆ ಅಥವಾ ಬೇಲಿಗಳನ್ನು ಬೀಗ ತೆಗೆದು ಒಳಗೆ ಹೋಗಬೇಕಾದ್ರೆ ಅಸಲು ಈ ಬೇಲಿಯನ್ನು ಹಾಕಬೇಕು ಯಾಕಪ್ಪ, ಈ ಬೇಲಿಯನ್ನು? ಸೊ ಅದು ಬರುತ್ತೆ.
ಅದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಸರ್ವೇ ಕ್ಷಯಂತ ನಿಚಯಾ ಪತನಾಂತ ಸಮುಚ್ಛಯಾ ಸಂಯೋಗಾತ್ ವಿಪ್ರಯೋಗಾಂತ ಮರಣಾಂತಂಚ ಜೀವಿತಂ ಅಂತೇಳಿ. ಬೇಲಿ ಹಾಕೋದು ಯಾಕೆ? ಮುರಿಯೋದಕ್ಕೋಸ್ಕರ. ಡೋರ್ ಹಾಕಿ ಬೀಗ ಹಾಕೋದು ಯಾಕೆ? ನಾವು ಮಾತ್ರ ಹೋಗಬೇಕು, ಬೇರೆಯವರು ಹೋಗಬಾರ್ದಂತ. ಒಂದು ಗೆದ್ದೆಗೆ ಬೇಲಿ ಹಾಕೋದು ಯಾಕೆ? ನಾವು ಮಾತ್ರ ಹೋಗಬೇಕು, ದನಗಳು ಹೋಗಬಾರ್ದಂತ. ಬೇಲಿ ಹಾಕುವುದು ನಾವು ಒಳಗೆ ಹೋಗಬೇಕು, ಇನ್ನೊಬ್ಬರ ಒಳಗೆ ಹೋಗಬಾರ್ದು ಅಂತ. ಈ 15 ಬೇಲಿಗಳು ಹಾಕಿರುವುದು ಬೇರೆ ಯಾರು ಇದನ್ನು ಆಕ್ರಮಣೆ ಮಾಡಬಾರ್ದು, ನೀನು ಮಾತ್ರ ಬೇಲಿ ಮುರಿದು ಒಳಗೆ ಹೋಗಬೇಕು ಅಂತ. ಚಾಕ್ಲೇಟ್ ಇದೆ, ಚಾಕ್ಲೇಟನ್ನು ಒಂದು ವೈಟ್ ರ್ಯಾಪರ್ಲ್ಲಿ ಹಾಕಿ ಅದರ ಮೇಲೆ ಬಣ್ಣದ ವ್ಯಾಪಾರ ಹಾಕಿ ಹಾಕ್ತೀವಿ. ಯಾಕೆ? ನಾವು ಅದನ್ನು ಮೇಲಿರೋ ಬಣ್ಣದ ವ್ಯಾಪಾರ ತೆಗೆದು ಒಳಗಿರೋ ವೈಟ್ ರ್ಯಾಪರ್ ತೆಗೆದು ತಿಂತೀವಿ. ಯಾಕೆ ಮುಚ್ಚಬೇಕು ಅಂತ? ತಿನ್ನೋದಾದರೆ ಇದನ್ನು ಮುಚ್ಚೋದಕ್ಕೆ ನಾವು ಮಾತ್ರವೇ ತಿನ್ನಬೇಕು, ನೊಣಗಳು ತಿನ್ನಬಾರದು ಅಂತ. ಯಾವುದು ಅಮೂಲ್ಯವೋ ಅದನ್ನು ಆದಷ್ಟು ಮುಚ್ಚಳದ ಒಳಗಿಡ್ತೇವೆ. ಈ ಆತ್ಮ ಎಲ್ಲದಕ್ಕಿಂತಲೂ ಅಮೂಲ್ಯವಾದದ್ದು. ಅದಕ್ಕಾಗಿ ಭಗವಂತ ನಮ್ಮನ್ನು ಭೂಮಿಗೆ ಕಳಿಸುವಾಗ ಈ 15 ಆವರಣಗಳನ್ನಿಟ್ಟು ನಮ್ಮನ್ನು ಕಳುಹಿಸಿದ. ನಾವು ಬಂಗಾರವನ್ನು ಧರಿಸಬೇಕಾದ್ರೆ ಹೇಗೆ ರೂಮ ಬಾಗಿಲು ತೆಗೆದು, ಬೀರುವಾ ತೆಗೆದು, ಲಾಕರ್ ತೆಗೆದು ಆಭರಣವನ್ನು ಹಾಕಿಕೊಡ್ತೀವೋ, ಅದೇ ರೀತಿ ಈ 15 ಬೇಲಿಗಳನ್ನು ತೆಗೆದು ನಾವು ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಇದನ್ನೇ ಮೋಕ್ಷ ಅಂತಾರೆ. ಸೊ ಇಲ್ಲಿ ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ಯಾವುದೇ ಪೆಟ್ಟಿಗೆ ಮುಚ್ಚಳ ಹಾಕೋದು ಯಾಕೆ? ತೆಗೆಯೋಕ್ಕೋಸ್ಕರವೇ. ತೆಗೆಯೋ ಕಾರ್ಯಕ್ರಮ ಇಲ್ಲದೇ ಇದ್ದರೆ ಮುಚ್ಚುವ ಅವಶ್ಯಕತೆ ಇಲ್ಲ. ಈಗ ಸಿನಿಮಾ ಹಾಲಲ್ಲಿ ಪರದೆ ತೆಗಿಬೇಕು ಅಂದರೆ ಫಸ್ಟ್ ಮುಚ್ಚಿರ್ಬೇಕು ತಾನೆ. ನಾಟಕ ಹಾಕ್ತಾರೆ, ಫಸ್ಟು ಪರದೆ ತೆಗಿಬೇಕು ಅಂದರೆ ಅಸಲು ಮುಚ್ಚಿರಬೇಕು. ಅಸಲು ತೆಗೆಯೋ ಕಾರ್ಯಕ್ರಮವೇ ಇಲ್ಲದ್ರೆ ಪರದೆ ಹಾಕುವುದು ಯಾಕೆ? ವೇಸ್ಟ್ ಅಲ್ವಾ? ಅದೇ ರೀತಿ ಪತನಾಂತ ಸಮುಚ್ಛಯಾ, ಮೇಲಕ್ಕೇರೋದು ಯಾಕೆ? ಇಳಿಯೋದಕ್ಕೋಸ್ಕರ. ಏಣಿ ಹಾಕ್ಕೊಂಡು ಮೇಲಕ್ಕೆ ಹೋಗ್ತೀವಿ, ಯಾಕೆ? ಮತ್ತೆ ಇಳಲೇಬೇಕು. ಮೇಲೆ ಏನೋ ಇಟ್ಟಿದ್ದೀವಿ ಅಂತ ಏಣಿ ಹಾಕ್ಕೊಂಡು ಮೇಲಕ್ಕೆ ಹೋದ್ಮೇಲೆ ಏಣಿ ತೆಗೆದುಬಿಟ್ರೆ ಏನಾಗುತ್ತೆ? ಕೆಳಗೆ ಹೆಂಗೆ ಬರಬೇಕು? ಮೇಲಕ್ಕೆ ಹೋಗೋದು ಟೆಂಪ್ರರಿ, ಕೆಳಗೆ ಇರೋದು ಪರ್ಮನೆಂಟ್. ಅದಕ್ಕೆ ಪತನಾಂತ ಸಮುಚ್ಛಯಾ, ಮೇಲಕ್ಕೆ ಹೋಗೋದಕ್ಕೆ, ಇಳಿಯೋದಕ್ಕೋಸ್ಕರವೇ. ಅದೇ ರೀತಿ ಕೂಡುವುದಕ್ಕೆ, ಅದಕ್ಕೆ ಕೂಡಿಡೋದು. ದುಡ್ಡೆಲ್ಲ ಬೇಕಾದಷ್ಟು ಕೂಡಿಡ್ತೀವಿ, ಯಾಕೆ? ಖರ್ಚು ಮಾಡಲಿಕ್ಕೆ. ಖರ್ಚು ಮಾಡೋ ಪ್ರೋಗ್ರಾಮೇ ಇಲ್ಲ ಅಂತಂದಮೇಲೆ ಕೂಡಿಡೋದು ಯಾಕ್ರಿ? ಸನ್ಯಾಸಿಗಳಿಗೆ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ, ಅದಕ್ಕೆ ಅವ್ರು ದುಡ್ಡನ್ನು ಕೂಡಿಟ್ಟಿಲ್ಲ. ಸನ್ಯಾಸಿಗಳು ಯಾಕೆ ಯಾಕೆಂದರೆ ಅವ್ರಿಗೆ ಖರ್ಚು ಮಾಡೋದು ಯಾಕೆ ಬೇಕು? ಖರ್ಚು ಮಾಡದೆ ಅವ್ರಿಗೇನು ಸುಖ ಆಗಿಕ ಏನು ಬೇಕಿಲ್ಲ. ಇದು ಯಾವುದೋ ನಾನಲ್ಲ ಅಂತಂದ ಮೇಲೆ ಅವ್ರು ಯಾಕೆ ಬೇಕದಲ್ಲ? ಹಾಗಾಗಿ ಅವ್ರು ಯಾವುದೋ ಬೇಡ ಅಂದ್ಕೊಂಡು ಹೋಗ್ತಿದ್ರು. ಅದು ಬೇಡ ಅಂತಂದಮೇಲೆ ಮತ್ತೆ ಖರ್ಚು ಕೂಡಿಡೋದು ಯಾಕೆ? ಸೊ ಖರ್ಚು ಮಾಡೋ ಕಾರ್ಯಕ್ರಮ ಇಲ್ಲದೇ ಇದ್ದರೆ ಕೂಡಿಡೋ ಅವಶ್ಯಕತೆ ಇಲ್ಲ. ನಾವು ಜಾಸ್ತಿ ಕೂಡಿಡ್ತೇವೆ, ದೊಡ್ಡ ದೊಡ್ಡ ಸಂಬಳ ಬೇಕು ಅಂತ ಯಾಕೆ ಅಂತಂದರೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಖರ್ಚುಗಳು ಸ್ಟ್ರೀಮ್ಲೈನ್ ಆದರೆ ಆಟೋಮೆಟಿಕಾಗಿ ಕೂಡಿಡೋದು ಕಡಿಮೆ ಆಗುತ್ತೆ. ಇದು ಜ್ಯೋತಿಷ್ಯದಲ್ಲಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ಮತ್ತೆ ನೋಡೋಣ. ಸಂಯೋಗ ವಿಪ್ರಯೋಗ ಅಂತ 4 ಜನ ಒಟ್ಟಾಗೋದು ಯಾಕೆ? ಬಿಟ್ಟು ಹೋಗೋದಕ್ಕೋಸ್ಕರವೇ. ಒಟ್ಟಾಗೋದು ಟೆಂಪ್ರರಿ, ಬಿಟ್ಟು ಹೋಗೋದು ಪರ್ಮನೆಂಟ್. ನಾವು ಯಾವುದೋ ಒಂದು ಲಾಂಗ್ ಜರ್ನಿ ಮಾಡ್ತಾ ಇದ್ದೀವಿ, ಟ್ರೈನಲ್ಲಿ ಕಾಶಿಗೆ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಕಾಲಕ್ಷೇಪ ಆಗಬೇಕಲ್ಲ, ಎದುರು ಸೀಟಲ್ಲಿ ಯಾರೋ ಕೂತಿರ್ತಾರೆ. ಏನು ಮಾಡ್ತೇವೆ? ನೀವು ಯಾರು, ಎಲ್ಲಿಗೆ, ನೀವು ಎಲ್ಲಿಂದ ಬಂದವರು, ನೀವು ಏನು, ನಿಮ್ಗೆ ಎಷ್ಟು ಜನ ಮಕ್ಕಳು, ಇದೆಲ್ಲ ಕೇಳ್ತೇವೆ. ಯಾಕೆ ಬೇಕಿತ್ತು ಇದೆಲ್ಲ ಕೇಳ್ತೇವೆ? ಯಾಕಂದರೆ ನಮಗೆ ಟೈಮ್ ಪಾಸ್ ಆಗಬೇಕು. ಅದಕ್ಕೆ ಹೌದಾ, ನೀವು ಹಂಗೆ ಮಾಡಿದ್ರೆ, ನಿಮ್ಮನೆ ಹೀಗೆ ಮಾಡಿದರೆ, ನಾನು ಹಿಂಗೆ ಮಾಡಿದೆ, ನನಗೆ ಇಷ್ಟು ಜನ ಮಕ್ಕಳು, ಅವ್ರ ಸಂಬಳ ಇಷ್ಟು, ಅವ್ರಿಗೆ ಮದುವೆ ಆಗಿದೆ, ಒಬ್ಬ ಡೈವರ್ಸ್ ತೊಗೊಂಡಿದ್ದಾನೆ, ಇದೇ ನಮಗೆ ಗೋಳು, ಇದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ, ದೇವ್ರಿಗೋಸ್ಕರ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದೀವಿ, ನಮ್ಮ ಸಂಸಾರವನ್ನು ಚೆನ್ನಾಗಿ ಮಾಡಲಿ ಅಂತೇಳಿ ಇದೆಲ್ಲ ಹೇಳಿಕೊಡುತ್ತೆ. ಏನು ಆಪ್ಯಾಯತ, ಒಬ್ಬರನ್ನೊಬ್ಬರು ಕಾಫಿಗಳು ತರಿಸಿಕೊಡಿ. ಇವನೊಂದು ಸಲ ಆಫರ್ ಮಾಡಿದೆ, ಅವರೊಂದು ಸಲ ಆಫರ್ ಮಾಡಿದರು, ಇವ್ರು ತಂದಿದ್ದು ಅವ್ರಿಗೆ ಸ್ನ್ಯಾಕ್ಸ್ ಕೊಟ್ಟರು, ಅವ್ರು ತಂದಿದ್ದು ಇವ್ರು ಸ್ನ್ಯಾಕ್ಸ್ ಕೊಟ್ಟರು. ಆಪ್ಯಾಯತೆ, ಅಭಿಮಾನ ಬೆಳೆದು ಬಿಡ್ತು. ಕೊನೆಗೆ ಸ್ಟೇಷನ್ ಬಂತು, ಅವರ ಹಾದಿಗೆ, ನಾವು ನಮ್ಮ ಹಾದಿಗೆ. ಮತ್ತು ಜೀವನದಲ್ಲಿ ಅವರನ್ನು ನಾವು ಎಂದೂ ಕಲಿಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಟ್ಟಾಗೋದು ಎಂಬುದು ಟೆಂಪ್ರರಿ ಆಯಿತು, ಬಿಟ್ಟು ಹೋಗೋದಂತೂ ಪರ್ಮನೆಂಟ್ ಆಯಿತು. ಮತ್ತೆ ಕಾಶಿಗೆ ಹೋಗಿ ನಾವು ಬಂದ್ವಿ ಅಂದ್ಕೊಳ್ಳಿ, ಟ್ರೈನಲ್ಲಿ ನಾವು ನಮ್ಮ ಜೊತೆ ಕೂತಿದ್ದವರ ಜೀವನದಲ್ಲಿ ನಮಗೆ ಕಾಣಿಸೋದಿಲ್ಲ. ಕಾಣಿಸ್ತಾರೆ ಅಂತ ನಾವು ಅಂದ್ಕೊಳ್ಳೋದಿಲ್ಲ. ಪ್ರಯತ್ನ ಮಾಡಿದ್ರೆ ಕಾಣಿಸ್ಬೋದೇನೋ, ಬಟ್ ನಾವು ಅಂದ್ಕೊಳ್ಳೋಲ್ಲ. ನಮ್ಮ ಬಂಧಗಳೆಲ್ಲ ಅಷ್ಟೇ. ಈ ಜನ್ಮದಲ್ಲಿ ಒಂದು ಜೀವದ ಜೊತೆ ತಂದೆ ರೂಪದಲ್ಲಿ ಒಂದು ಜೀವ ಬಂದಿರುತ್ತೆ, ತಾಯಿ ರೂಪದಲ್ಲಿ ಒಂದು ಜೀವ, ಹೆಂಡತಿ ರೂಪದಲ್ಲಿ ಒಂದು ಜೀವ, ಗಂಡ ರೂಪದಲ್ಲಿ ಜೀವ, ಎಲ್ಲ ನಮ್ಮ ಜೊತೆಗೇ ಇರ್ತಾರೆ. ನಾವೆಲ್ಲ ಕೂಡಿಟ್ಟಿರ್ತೀವಿ. ಯಾಕೆ? ಎಂದೋ ಒಂದನ್ನು ಬಿಟ್ಟು ಹೋಗ್ಲಿಕ್ಕೋಸ್ಕರ. ಇದನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ, ಒಂದು ಸಮುದ್ರದಲ್ಲಿ 2 ಕಟ್ಟಿಗೆ ದಿಮ್ಮೆಗಳು ಬಿದ್ದಿದೆ. ಬಿದ್ದ ಮೇಲೆ ಅದೇನು ಮಾಡ್ತದೆ? ಈ ಸಮುದ್ರಗಳ ಅಲೆಗಳಿಂದ ಒಂದಕ್ಕೊಂದು ಹಚ್ಚಿಕೊಳ್ಳೋದೇನು, ಲಲ್ಲೆ ಆಟ ಆಡೋದೇನು ಎಲ್ಲ ಮಾಡ್ತದೆ. ಒಂದು ಸಲ ದೊಡ್ಡ ಅಲೆ ಬಂದು
ಭೂಮಿ ಮೇಲೆ ಎಸೆದಾಕಿ ತಂದ್ಕೊಳ್ಳಿ, ಅದರ ಹಾದಿ ಅದು ಅದೊಂದು ಕಡೆ ಬಿದ್ದೋಗ್ಬಿಡ್ತದೆ, ಇದೊಂದು ಕಡೆ ಬಿದ್ದೋಗ್ತದೆ, ಮತ್ತೆ ಕಲಿಯುವಂಥ ಪ್ರಕ್ರಿಯೆವೇ ಇಲ್ಲ. ನಮ್ಮ ಜೀವನವೂ ಇಷ್ಟೇ. ಸಂಯೋಗಾತ್ ವಿಪ್ರಯೋಗ ಅಂತಹ ಒಟ್ಟಾಗುವುದು ಅಗಲುವುದಕ್ಕೋಸ್ಕರವೇ. ಅಪ್ಪ ಅಮ್ಮ, ಅಣ್ಣ ತಮ್ಮ, ತಂದೆ ಮಗ, ಗಂಡ ಹೆಂಡತಿ ಎಂದೋ ಒಂದು ದಿನ ಒಬ್ಬರನ್ನು ಬಿಟ್ಟು ಒಬ್ಬರು ಹೋಗಲೇಬೇಕಾಗತ್ತೆ. ಹಾಗಾಗಿ ಒಟ್ಟಾಗುವುದು ಯಾಕೆ ಅಂತಂದರೆ ಎಂದೋ ಒಂದು ದಿನ ಬಿಟ್ಟು ಹೋಗುವುದಕ್ಕೋಸ್ಕರವೇ. ನಿಜವಾದಂಥ ಸತ್ಯ ಏನು ಅಂತಂದರೆ ಬೇರ್ಪಡೋದೇ ಹೊತ್ತು ಒಟ್ಟಾಗುವುದಲ್ಲ. ಒಟ್ಟಾಗೋದು ಟೆಂಪರರಿ, ಬಿಟ್ಟು ಹೋಗೋದು ಪರ್ಮನೆಂಟ್. ನಾವು ಈ ಪ್ರಪಂಚವನ್ನು ಬಿಟ್ಟು ಹೋದ ಮೇಲೆ ನಾವು ಹಿಂದಿನ ಜನ್ಮದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಹುಟ್ಟಿದ್ದೀವಲ್ಲ, ರೀಇನ್ಕಾರ್ನೇಷನ್ ಥಿಯರಿ ನಾವು ಒಪ್ಪುತ್ತೇವೆ. ಇಲ್ಲಿ ಹುಟ್ಟಿರಬೇಕು, ಒಂದು ಎಲ್ಲೋ ಒಂದು ಕಡೆ ಸತ್ತಿರಬೇಕಲ್ವ. ಅಲ್ಲಿ ಸಾಯೋದಕ್ಕೂ ಮುಂಚೆ ಅಲ್ಲಿ ಒಂದು ಹೆಂಡತಿ, ಒಂದು ಗಂಡ, ಮಕ್ಕಳು, ತಂದೆ ತಾಯಿ, ಬಂಧುಗಳಿದ್ರಲ್ವ, ಅವರನ್ನೆಲ್ಲ ಬಿಟ್ಟು ಬಂದಿಲ್ವಾ? ನಮಗೆ ಗೊತ್ತನೇ ಇದೆಯಾ ನಾವು ಹಿಂದಿನ ಜನ್ಮದಲ್ಲಿ ನಾವು ಎಲ್ಲಿ ಹುಟ್ಟಿದ್ದೀವಿ ಅಂತ ಗೊತ್ತಿದೆಯಾ? ನೀವು ನಾಡಿ ಜ್ಯೋತಿಷಕ್ಕೆ ಹೋದರೆ ಕೂಡ ಅವ್ರು ಹೇಳ್ತಾರೆ ನೀವು ಇಂಥ ಕಡೆ ಹುಟ್ಟಿದ್ರಿ ಅಂತ. ನಮಗದರ ಅವೇರ್ನೆಸ್ಸೇ ಇರೋದಿಲ್ಲ. ಅರ್ಜುನ ಮಗ ಕಳ್ಕೊಂಡ ಮೇಲೆ ತುಂಬ ಒದ್ದಾಡಿದ. ಏನು ಭಗವದ್ಗೀತೆ ಉಪದೇಶ ಮಾಡ್ರೂ ಅದು ಕರಳು ಆಗಲಿಲ್ಲ ಇಲ್ಲಿಕ್ಕೆ. ಸರಪ್ಪ ಇದೆಲ್ಲ ಆಗೋ ಕೆಲಸ ಎಲ್ಲ, ಕರ್ಕೊಂಡು ಹೋಗ್ತೀನಿ ನಡಿ ನಿಮ್ಮ ಮಗ ಇರೋ ಕಡೆ ಅಂತೇಳಿ ತನ್ನ ಮನಸ್ಸಿನಿಂದನೇ ದಿವ್ಯ ದೃಷ್ಟಿಯಿಂದ ಅವನನ್ನು ಕರ್ಕೊಂಡೋಗಿ, ನೋಡಪ್ಪ ಅಲ್ಲಿ ಮಗ ಇದ್ದಾನೆ, ಗಟ್ಟಿಗೆ ಹತ್ತುಕೊಳ್ತಾನೆ ಅಭಿಮನ್ಯುವನ್ನು. ಆತ ನೀವು ಯಾರು ಅಂತ ಕೇಳ್ತಾನೆ. ನಾನು ನಿಮ್ಮ ತಂದೆ. ಯಾವ ಜನ್ಮದಲ್ಲಿ ತಂದೆ ಅಂತ ಕೇಳ್ತಾನೆ. ಆವಾಗ ಆತಗೆ ಜ್ಞಾನೋದಯ ಆಗ್ತದೆ. ಸೊ ಹಾಗಾಗಿ ಒಟ್ಟಾಗುವುದು ಅಗಲುವುದಕ್ಕೋಸ್ಕರವೇ. ಅಗಲೋ ಕಾರ್ಯಕ್ರಮ ಇರೋದೇ ಒಟ್ಟಾಗುವುದಕ್ಕೋಸ್ಕರ. ಒಟ್ಟಾಗಿದ್ದರಿಂದ. ಅಗಲೋ ಕಾರ್ಯಕ್ರಮ ಇಲ್ಲ ಅಂತಂದರೆ ಒಟ್ಟಾಗೋದಕ್ಕೆ ಇಲ್ಲ. ನಾವು ಬಿಟ್ಟು ಹೋಗೋ ಕಾರ್ಯಕ್ರಮವೇ ಇಲ್ಲ ಅಂತಂದರೆ ಒಟ್ಟಾಗೋ ಕಾರ್ಯಕ್ರಮ ಕೂಡ ಇರಲ್ಲ. ಇದು ಕಟು ಸತ್ಯ ಅಂತ ಹೇಳ್ತಾರೆ. ನಂತರ ಮರಣಾಂತಂಚ ಜೀವಿತಂ. ನಿಜವಾದಂಥ ಬದುಕಿಗೆ ಅರ್ಥ ಇಲ್ಲಿದೆ ಅಂತಂದರೆ ಸಾಯುವುದರಲ್ಲಿ. ಸಾಯದೇ ಬದುಕಿದೋ ಯಾರೂ ಇಲ್ಲ. ಬದುಕಿನ ಕೊನೆ ಸಾವಿನಲ್ಲೇ ಇದೆ. ಮೇಲಕ್ಕೆ ಬೇರುವುದರ ಪರ್ಯವಸಾನ ಇಳಿಯುವುದರಲ್ಲಿ, ಒಟ್ಟಿಗೆ ಕೂಡುವುದರ ಪರ್ಯವಸಾನ ಅಗಲುವುದರಲ್ಲಿ, ಕೂಡಿಟ್ಟಿದ್ದ ಪರ್ಯವಸಾನ ಕಚ್ಚು ಮಾಡುವುದರಲ್ಲಿ. ಕೂಡಿಸೋದು ಟೆಂಪ್ರರಿ, ಅಗಲುವುದು ಪರ್ಮನೆಂಟ್. ಮೇಲೆ ಏರುವುದು ಟೆಂಪ್ರರಿ, ಕೆಳಗಿಳಿಯೋದು ಪರ್ಮನೆಂಟ್. ಬದುಕು ಟೆಂಪ್ರರಿ, ಸಾವು ಪರ್ಮನೆಂಟ್. ಬದುಕು ಎಂದೋ ಒಂದು ದಿನ ಮುಗೀತದೆ, ಅಲ್ಲಿಗೆ ಮುಗೀತು, ನಾವು ಪರ್ಮನೆಂಟ್ ಅಂತ ಅಂದ್ಕೊಳ್ಬೇಕು. ಕೂಡುವುದು ಟೆಂಪ್ರರಿ, ಬಿಟ್ಟು ಹೋಗೋದು ಪರ್ಮನೆಂಟ್. ಹಾಗಾಗಿ ಬಸ್ಸಿನ ಪ್ರಯಾಣ ಹೇಗೋ, ಟ್ರೈನ್ ಪ್ರಯಾಣ ಹೇಗೋ, ಇನ್ನೊಬ್ಬರ ಯೋಗಕ್ಷೇಮಗಳನ್ನ ನಾವು ಹೇಗೋ, ಅದೇ ರೀತಿ ನಮ್ಮ ಜೀವನ. ಸೊ ಹಾಗಾಗಿ ಇಲ್ಲೇನು ಹೇಳ್ತಾರೆ, ಸಂಯೋಗ ವಿಪ್ರಯೋಗ ಅಂತ, ಮರಣಾಂಚಂತ ಜೀವಿತಂ. ಹಾಗೆ ಎಲ್ಲಕ್ಕೂ ಕೂಡ ಎಂಡು ಉಂಟು ಅಂತ ಜೀವನದಲ್ಲಿ ನಾವು ತಿಳಿಬೇಕು. ಇದು ಯಾವುದು ನಾನಲ್ಲ, ಈ 15ರ ಆಚೆಗೆ ನಾನಿದ್ದೇನೆ. ಅದರಿಂದ ಇದು ಫಿಲಾಸಫಿಕಲ್ ನಂಬರ್ ಅಂತ ಹೇಳ್ತಾರೆ. ಜೀವ ಅಂತಂಬೋದು 16. ಹಾಗಾಗಿ 16 ಹುಡುಕು. ಈ 15ರ ಒಳಗೆ ಅಡಗಿದಂಥ 16ನೆಯ ಜೀವವನ್ನು ಹುಡುಕು. ನನ್ನನ್ನು ನಾನು ತಿಳ್ಕೋ. ನನ್ನನ್ನು ನಾನು ತಿಳ್ಕೊಳ್ಳಾರ್ದೆ ಭಗವಂತನ ತಿಳ್ಕೊಳ್ಳೋದು ಹೇಗೆ? ಈ 15 ಒಂದೊಂದಾಗಿ ರ್ಯಾಪರನ್ನು ಬಿಚ್ಚಿದಂತೆ ಬಿಚ್ಚಿ ನಿನ್ನನ್ನು ನೀನು ತಿಳ್ಕೋ. ನೋ ಯೋರ್ ಸೆಲ್ಫ್. ನಮ್ಮನ್ನು ನಾವು ತಿಳ್ಕೊಂಡ ಮೇಲೆ, ಆ ನಾನು ಎನ್ನುವುದು ಗೊತ್ತಾದ ಮೇಲೆ, ಅದರ ಮುಂದೆ ಏನು ಎನ್ನುವುದು ಮತ್ತೆ ಮುಂದೆ ಬರುತ್ತೆ. ಆಮೇಲೆ ಪರಮಾತ್ಮನ ಬಗ್ಗೆ, ಆತ್ಮದಿಂದ ಪರಮಾತ್ಮನ ಚಿಂತನೆ ಹೇಗೆ ಬೆಳೆಯಿತು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ವಿಜ್ಞಾನವೇ ಇದೆ. ಪರಮಾತ್ಮ ಮತ್ತು ಆತ್ಮದ ಕಾನ್ಸೆಪ್ಟ್ನಲ್ಲಿ ಅನೇಕ ಚಿಂತನೆಗಳು ಬೆಳೆಯಿತು. ಮತ್ತು ಅದಕ್ಕೆ ಆತ್ಮ ಎನ್ನುವುದು ಗೊತ್ತಾದ ಮೇಲೆ ಆತ್ಮ ಹೇಗಿದೆ, ಆತ್ಮದ ಶೇಪ್ ಏನು, ಆತ್ಮ ಎಲ್ಲಿದೆ, ಹೇಗಿದೆ, ಇದೆಲ್ಲ ಕೂಡ ಎಕ್ಸ್ಪೀರಿಯೆನ್ಸ್ ಹೆಂಗಾಗಬೇಕು, ಭಗವಂತಗೂ ಆತ್ಮಗೂ ಏನು ಆ ರಿಲೇಷನ್ಶಿಪ್ ಏನು, ನನ್ನ ಅಲ್ಟಿಮೇಟ್ ನನ್ನ ಗೋಲ್ ಏನು, ಅದೇ ಮೋಕ್ಷ. ಸ್ವರ್ಗ, ಮೋಕ್ಷ, ಶಾಂತಿ, ಉಪಶಮ, ಇದೆಲ್ಲ ಬಹಳಷ್ಟು ಕಾನ್ಸೆಪ್ಟ್ಸ್ ಬರುತ್ತೆ. ಅಲ್ಲಿಂದ ಸ್ವಲ್ಪ ನಾವು ತಾತ್ವಿಕ ಕೋಣದಲ್ಲಿ ಆಲೋಚನೆ ಮಾಡ್ತೇವೆ. ಬಟ್ ಅದಕ್ಕೆ ಪ್ರಾತಿಪದಿಕೆ ಇದು. ಮುಂಚಿತವಾಗಿ ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳನ್ನು ತಿಳ್ಕೊಳ್ಬೇಕಾದ್ರೆ ಫಸ್ಟು ನಾನೇನಂತ ತಿಳ್ಕೊಳ್ಬೇಕಲ್ವ. ಆ ನಾನು ಏನು ಅಂತ ತಿಳ್ಕೊಳ್ಬೇಕಂತಂಬೋ ವಿಚಾರಕ್ಕೆ ಇವತ್ತಿನ ಪಾಠ ಮುಂದುವರಿಸಿದ್ದಾಯಿತು. ಇದು ಸ್ವಲ್ಪ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡದೇ ಇದ್ದರೆ ಇದು ಅರ್ಥ ಆಗೋದಿಲ್ಲ. ಆಲೋಚನೆ ಮಾಡಿ ಅನುಭವಕ್ಕೆ ತಂದುಕೊಳ್ಬೇಕು. ಇದು ನಿಜವೇ ಅಲ್ವಾ, ಯಾರಿಗವರು ಚೆಕ್ ಮಾಡಿಕೊಂಡಾಗ ಇದರ ಸತ್ಯಾಂಶ ಗೊತ್ತಾಗುತ್ತೆ. ನಾವು ಎಷ್ಟೋ ಸಮಸ್ಯೆಗಳಿಂದ ಪಾರಾಗ್ತೇವೆ. ತಟಸ್ಥ. ಯಾಕಂದರೆ ಇದು ಯಾವುದು ನಾನಲ್ಲ ಅಂತ ಮೇಲೆ ನಾನು ಯಾಕೆ ಚಿಂತೆ ಮಾಡಬೇಕು ಅಲ್ವಾ? ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗಿರುತ್ತೆ, ನಮ್ಮೂರು ಯಾರನ್ನ ಇದ್ದಾರ ಮೇಲೆ ತುಂಬ ಇದಾಗ್ತದೆ, ಫೋನುಗಳು ಮಾಡ್ತೇವೆ, ಹೀಗಾಗಬಾರ್ದಿತ್ತು ಅಂತೀವಿ. ಅದರಲ್ಲಿ ನಾನು ನೀವು ಪ್ರಯಾಣ ಮಾಡಿಲ್ಲ, ಹೋಗಲಿ ಬಿಡಿ, ಕಡಿಮೆ ಆಯಿತು ಸ್ವಲ್ಪ ಜನಸಂಖ್ಯೆ, ಬೇರೆ ಯಾರಾದರೂ ಇದ್ರೂ ಪರವಾಗಿಲ್ಲ, ನಮ್ಮವ್ರು ಇರಬಾರ್ದು ಅಷ್ಟೇ.
ನಮ್ಮ ದುಃಖಗಳೆಲ್ಲ ಈ ರೀತಿ ಇರ್ತದೆ. ಇದರಿಂದ ಹೊರಗೆ ಬರೋದೇ ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂದಿನ ಪಾಠದಲ್ಲಿ. ಸಮಯ ಅತೀತ ಆಗಿದೆ. ಸೊ ಮುಂದಿನ ಪಾಠದಲ್ಲಿ ನಾವು ಈ ಫಿಲಾಸಫಿ ಹೇಗೆ ಬಂತು, ನಾನು ತಿಳ್ಕೊಂಡೆ, ನನಗೂ ದೇವರಿಗೂ ಇರುವಂಥ ಒಂದು ರಿಲೇಷನ್ಶಿಪ್ ಏನು ಅಂತಂಬುದನ್ನು ನಾವು ಮುಂದೆ ಎಳೆ ಎಳೆಯಾಗಿ ನೋಡೋಣ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸೊ ಇವತ್ತಿನ ಪಾಠದಲ್ಲಿ ನಮಗೇನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಹಂಚಿಕೊಳ್ಳಬಹುದು.